ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಸಮಸ್ಯೆ ಅನ್ನೋದು ಬಹಳಷ್ಟು ಏರಿಕೆ ಆಗ್ತಾ ಇದೆ. ಅದರಲ್ಲಿಯೂ ಪ್ರಮುಖವಾಗಿ ಸಂಧಿವಾತ ಸಮಸ್ಯೆ ಎಲ್ಲರೆಲ್ಲ ಕೂಡ ಕಾಡ್ತಾ ಇದೆ. ಹಾಗಾದ್ರೆ ಈ ಸಂಧಿವಾತ ಸಮಸ್ಯೆ ಅಂದ್ರೆ ಏನು, ಈ ಸಮಸ್ಯೆ ಯಾಕೆ ಉಂಟಾಗುತ್ತೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರವನ್ನ ತಿಳಿಸಿಕೊಡಲು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಮಂಜುನಾಥ್ ಗಣೇಶ್ ಅವರಿದ್ದಾರೆ. ಸೊ ಬನ್ನಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಇತ್ತೀಚಿನ ದಿನಗಳಲ್ಲಿ ಸಂಧಿವಾತ ಸಮಸ್ಯೆ ಅನ್ನೋದು ಎಲ್ಲರನ್ನ ಕೂಡ ಕಾಡ್ತಾ ಇದೆ. ಹಾಗಾದ್ರೆ ಈ ಸಂಧಿವಾತ ಸಮಸ್ಯೆ ಅಂದ್ರೆ ಏನು, ಯಾಕೆ ಈ ಸಮಸ್ಯೆ ಉಂಟಾಗತ್ತೆ? ಇವಾಗ ಸಂಧಿವಾತ ಅಂತ ಹೇಳಿ ಜನರಲ್ಲಾಗಿ ಹೇಳಿಬಿಟ್ರೆ ಏನಾಗುತ್ತೆ ಅಂದರೆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಯಾವ ಸಂಧಿವಾತನಪ್ಪ, ಇದು ಏನು ಅಂತ ಅನ್ಕೊತಿರೋದು. ಜನರಲ್ಲಾಗಿ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಜಾಯಿಂಟ್ ಪೇಯ್ನ್ ಅಂತ ನೀವೆಲ್ಲರೂ ಕಂಪ್ಲೇಂಟ್ ಮಾಡ್ತೀರಾ. ಸೊ ನನಗೆ ಈ ಗಂಟು ನೋವ್ತಾ ಇದೆ, ಈ ಬೆರಳು ನೋವ್ತಾ ಇದೆ, ಮಂಡಿ ನೋವ್ತಾ ಇದೆ ಅಂತ ಹೇಳಿ ನೀವು ಹೇಳ್ತೀರಾ. ಸೊ ಇದನ್ನೇ ನಾವು ಸಂಧಿವಾತ ಅಂತ ಹೇಳ್ತೀವಿ. ಸೊ ಮೆಡಿಕಲಿ ಅದರ ಅರ್ಥ ಏನು? ಸೊ ಮೆಡಿಕಲಿ ಅದಕ್ಕೊಂದು ಹೆಸರಿದೆ. ಸೊ ಹಲವಾರು ಫಾರ್ಮ್ಸ್ ಆಫ್ ಆರ್ಥರೈಟಿಸ್ ಇದೆ. ಸೊ ಆರ್ಥರೈಟಿಸ್ ಅಂತ ಹೇಳಿ ನಾನು ಇವಾಗೊಂದು ವರ್ಡನ್ನು ಹೇಳಿದೆ. ಸೊ ಮೆಡಿಕಲಿ ಆರ್ಥರೈಟಿಸ್ ಅಂತ ಹೇಳಿ ಬಂದಾಗ ಏನಾಗುತ್ತೆ ಅಂದರೆ, ಸೊ ನಿಮ್ಮ ಜಾಯಿಂಟ್ಗಳು ಐದರ್ ಒಂದು ಎರಡು ಮೂಳೆ ಸೇರುವಂಥ ಕಡೆ ಇರ್ಬೋದು, ಅಥವಾ ಮೂರು ಮೂಳೆ ಸೇರುವಂಥ ಕಡೆ ಇರ್ಬೋದು, ಅಥವಾ ಒಂದು ಮೂಳೆಯ ಮುಂದೆ ಇನ್ನೊಂದು ಮೂಳೆ ಕೂಡ ಜೋಡಿಸಿರೋ, ಅಂದರೆ ನಿಮ್ಮ ಬೆರಳುಗಳಲ್ಲೆಲ್ಲ ಹಾಗೆ ಇರೋದು. ಸೊ ಈ ಥರ ಇದ್ದಾಗಲೂ ಕೂಡ ಆ ಜಾಗದಲ್ಲಿ ಯಾವುದೋ ಒಂದು ಏಟಾಯಿತು, ಅಲ್ಲ ಊಟ ತಿಂಡಿ ಹೆಚ್ಚು ಕಡಿಮೆ ಆಯಿತು, ಅಥವಾ ನಿಮ್ಮ ವಯಸ್ಸು ಹೆಚ್ಚಿಗೆ ಆಗ್ತಾ ಹೋದಾಗ ಸಮಸ್ಯೆ ಬಂತು, ಅಥವಾ ನಿಮ್ಮ ಊಟದಲ್ಲಿ ಕುಂದುಕೊರತೆಗಳು ಇತ್ತು. ಸೊ ಈ ಕಂಡೀಷನ್ನು ಪ್ಲಸ್ ದೇಹದಲ್ಲಿ ಏನೋ ಒಂದು ಎಡವಟ್ಟಾಯಿತು, ನಿಮಗೆ ಯಾವುದೋ ಒಂದು ವೈರಸ್ಸಿನ ಒಂದು ಕಂಡೀಷನ್ ಡೆವಲಪ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಈ ಜಾಯಿಂಟ್ಗಳು ಅಬ್ನಾರ್ಮಲಾಗಿ ರೆಸ್ಪಾಂಡ್ ಆಗುತ್ತೆ. ಸೊ ಈ ಥರ ಕಂಡೀಷನನ್ನು ನಾವು ಆರ್ಥರೈಟಿಸ್ ಅಂತ ಕರಿತೀವಿ. ಐ ಥಿಂಕ್ ಐ ಆಮ್ ವೆರಿ ಕ್ಲಿಯರ್ ವಿತ್ ಇಟ್. ಸೊ ಸ್ವಲ್ಪ ಕಾರಣಗಳನ್ನು ಅದರಲ್ಲಿ ಸೇರಿಸಿದೆ ನಾನು. ಸೊ ಇದು ಸಾಮಾನ್ಯವಾಗಿ ಇವಾಗ ಸರ್ವರಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು ಚಿಕ್ಕ ಮಕ್ಕಳಲ್ಲೂ ನೀವು ಆರ್ಥರೈಟಿಸ್ ಇದೆ ಅಂತ ಹೇಳಿಬಿಟ್ಟು ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ. ಸೊ ತುಂಬ ವಯಸ್ಸಾದವರಲ್ಲೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಎಸ್, ಎವ್ರಿ ರೇಜ್ ಅಂತ ಹೇಳಿದ್ರೆ ಸ್ತ್ರೀ ಪುರುಷರಿಬ್ಬರಲ್ಲೂ ಕೂಡ ಆರ್ಥರೈಟಿಸ್ ಬರೋವಂಥ ಸಾಧ್ಯತೆಗಳಿದೆ. ಮಕ್ಕಳಿಂದ ಹಿಡಿದು ವಯಸ್ಸಾದವರವ್ರಿಗೂ ಆರ್ಥರೈಟಿಸ್ ಅನ್ನೋ ಸಾಧ್ಯತೆ ಇದೆ. ಬಟ್ ಹೆಚ್ಚಾಗಿರುವಂಥ ರ್ಯಾಂಪಂಡ್ ಆರ್ಥರೈಟಿಸ್ನ ಒಂದು ಪರ್ಟಿಕ್ಯುಲರಾಗಿ ಒಂದು ಹೆಸರದಕ್ಕೆ ಒಂದು ಸೇರಿಸ್ಕೊಂಡು ಬರ್ತೀವಿ. ಅದು ನಾವು ಹೆಣ್ಣುಮಕ್ಕಳಲ್ಲಿ ಮತ್ತು ವಯಸ್ಸಾಗಿರುವಂಥ ಪುರುಷರಲ್ಲಿ ನಾವು ನೋಡ್ತೀವಿ. ಇವಾಗ ಹೆಣ್ಣುಮಕ್ಕಳಲ್ಲಿ ಯಾರಲ್ಲಿ ನಾವು ನೋಡ್ತೀವಿ ಅಂದರೆ, ಯಾರ ಮುಟ್ಟು ನಿಲ್ತಾ ಇದೆ ಅಥವಾ ನಿಂತಿದೆ, ಅಥವಾ ಯಾವುದೋ ಒಂದು ಕಾರಣಾಂತರದಿಂದ ಗರ್ಭಚೀಲವನ್ನು ಅವರು ಕಳ್ಕೊಳ್ಬೇಕಾಗಿತ್ತು, ಅಂಥವರಲ್ಲಿ ನಾವು ಹೆಚ್ಚಿಗೆ ಆಗುವಂಥ ಒಂದು ಆರ್ಥರೈಟಿಸ್ನ ಕೂಡ ನಾವು ನೋಡ್ತೀವಿ. ಸೊ ಆರ್ಥರೈಟಿಸ್ ಸರ್ವರನ್ನೂ ಈ ನಡುವೆ ಕಾಡ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಸಂಧಿವಾತ ಈ ಸಮಸ್ಯೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಇದಕ್ಕೆ ಇರುವಂತಹ ಗುಣಲಕ್ಷಣಗಳ ಬಗ್ಗೆ ತಿಳಿಸಿಕೊಡೋದಾದ್ರೆ. ಎಸ್, ಈಗ ಸಂಧಿವಾತ ಅಂತ ಹೇಳಿ ಬಂದಾಗ, ನೀವು ಆರ್ಥರೈಟಿಸ್ ಅಂತ ಹೇಳಿದಾಗ ಒಂದೊಂದು ಆರ್ಥರೈಟಿಸ್ ಡಿವಿಷನಲ್ಲೂ ಒಂದೊಂದು ಸ್ಪೆಸಿಫಿಕೇಶನ್ಸ್ ಹೇಳಬೇಕಾಗ್ತೀವಿ. ಸೊ ಈಗ ಜನರಲ್ ಆಗಿ ನಾವು ನೋಡುವಂಥದ್ದನ್ನು ಮಾತಾಡ್ತಾ ಇದ್ವಿ, ಅದನ್ನ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಯಾವ ಥರ ನೋವು ಇರುತ್ತಪ್ಪ, ಅದರ್ವೈಸ್ ಯಾವ ಥರ ನೀವು ಐಡೆಂಟಿಫೈ ಮಾಡ್ಬೋದು ಇದು ಆಸ್ಟಿಯೋ ಆರ್ಥರೈಟಿಸ್ಸೇ ಅಂತ ಹೇಳ್ಬಿಟ್ಟು ಅನ್ನೋದನ್ನು ಹೇಳ್ಕೊಂಡು. ಸೊ ನೀವು ಪ್ರತಿದಿನ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀರ, ಓಡಾಡ್ತಾ ಇರ್ತೀರ, ಮೆಟ್ಲು ಹತ್ತಿ ಇಳೀತಾ ಇರ್ತೀರ, ಬಗ್ಗಿ ಕೆಲಸ ಮಾಡ್ತಾ ಇರ್ತೀರ, ರೈಟ್, ಏನೋ ಒಂದು ಕೆಲಸ ಕಾರ್ಯ ಮಾಡ್ತಾರೆ. ನಿಮ್ಗೆ ಸಡನ್ನಾಗಿ ಒಂದಿನ ಯಾಕೋ ಮಂಡಿ ನೋವು ಬರ್ತಾ ಇದೆ, ಯಾಕೋ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಸ್ಟಿಫ್ನೆಸ್ ಆಗ್ತಾ ಇದೆ ಅಂತ ಹೇಳ್ತೀರ. ಇದನ್ನು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಆಮೇಲಿಂದ ಎಲ್ಲೋ ಹೇಳ್ತೀರ, ಏನೋ ನನ್ನ ಮೂಳೆಗಳ ಗಂಟಲ್ಲಿ ಏನೋ ಕಟಕಟ ಅಂತ ಒಂದು ಸೌಂಡ್ ಬರ್ತಾ ಇದೆ ಅಂತ ಹೇಳಿದಾಗ, ಎಸ್, ದೀಸ್ ಆರ್ ದಿ ಸಿಂಪ್ಟಮ್ಸ್ ಫಾರ್ ಆಸ್ಟಿಯೋ ಆರ್ಥರೈಟಿಸ್. ಇಲ್ಲಿ ಅರ್ಥ ಏನು ಅಂದರೆ, ಕ್ಯಾಲ್ಶಿಯಂ ಡಿಪ್ಲೀಟ್ ಆಯಿತು. ಸೊ ಅಲ್ಲಿ ಇರುವಂಥ ಕಾರ್ಟಿಲೇಜ್ ಏನು ನಿಮ್ಮ ಮೂಳೆಗೆ ಪ್ರೊಟೆಕ್ಟ್ ಮಾಡ್ತಾರೆ ಅದು ಡ್ಯಾಮೇಜ್ ಆಯಿತು. ಡೈರೆಕ್ಟಾಗಿ ಒಂದು ಮೂಳೆ ಇನ್ನೊಂದು ಮೂಳೆಗೆ ಅಪ್ಪಳಿಸ್ಕೊಳೋಕೆ ಸ್ಟಾರ್ಟ್ ಆಯಿತು. ಸ್ಪರ್ಗಳಂದರೆ ಬ್ರೇಕಪ್ ಆಗಿ ಕ್ರ್ಯಾಕ್ಗಳಾಗಿ ಸ್ವಲ್ಪ ಫ್ರ್ಯಾಗ್ಮೆಂಟ್ಸ್ ಹೊರಗಡೆ ಬರೋದಕ್ಕೆ ಬಿತ್ತು, ಅದು ನಿಮಗೆ ಸೌಂಡ್ ತರ್ತಾ ಇದೆ. ಇಲ್ಲಿ ಪೇಯ್ನ್ ಇದೆ, ಸ್ಟಿಫ್ನೆಸ್ ಇದೆ, ಪ್ಲಸ್ ನೀವು ಎಕ್ಸರ್ಟ್ ಮಾಡಿದ್ರೆ ಹೆಚ್ಚಾಗುತ್ತೆ ನೋವು, ಪ್ಲಸ್ ಇದರಲ್ಲಿ ಸೌಂಡು ಬರ್ತಾ ಇದೆ. ದಿಸ್ ಇಸ್ ಆಸ್ಟಿಯೋ ಆರ್ಥರೈಟಿಸ್. ಹೆಣ್ಣುಮಕ್ಕಳಲ್ಲಿ ಮುಟ್ಟು ನಿಂತ ನಂತರ ಪ್ರಾರಂಭ ಆಗುತ್ತೆ, ಅಥವಾ ಮುಟ್ಟು ನಿಲ್ಲೋ ಸಮಯದಲ್ಲಿ, ಅಥವಾ ಗರ್ಭಚೀಲವನ್ನು ಕಳ್ಕೊಂಡಿರೋರಲ್ಲಿ ಹೆಚ್ಚಿಗಿದೆ, ಪ್ಲಸ್ ವಯಸ್ಸಾಗಿರುವಂಥ ಪುರುಷರಲ್ಲಿ ಹೆಚ್ಚಿಗಿದೆ. ಪ್ಲಸ್ ಆಕ್ಯುಪೇಷನಲ್ ಹೆಜಾರ್ಡ್ಸಿಂದ, ಅಂದರೆ ಮಂಡಿಯನ್ನು ಯೂಸ್ ಮಾಡಿ ಕೂತ್ಕೊಂಡೇ ಇರೋವಂಥವ್ರು, ನಿತ್ಯ ಇರೋರು, ಓಡಾಡ್ತಾ ಇರೋರು, ಆಕ್ಯುಪೇಷನಲ್ ಹೆಜಾರ್ಡ್ಸಿಂದ ಸಫರ್ ಆಗ್ತಾ ಇರೋರಲ್ಲಿ ನಾವು ಹೆಚ್ಚಿಗೆ ನಾವು ನೋಡ್ತೀವಿ. ಪ್ಲಸ್
ಡಯಟ್ರಿ ಸಪ್ಲಿಮೆಂಟ್ಸು, ಇವಾಗ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಬಾಡಿಯಲ್ಲಿ ಆಗ್ತಾ ಇಲ್ಲ, ಇವರಲ್ಲಿ ಕ್ಯಾಲ್ಶಿಯಂ ಕಡಿಮೆ ಇದೆ ಅಂಥವರಲ್ಲಿ ನಾವು ಆಸ್ಟಿಯೋ ಆರ್ಥರೈಟಿಸ್ನ ನೋಡ್ತೀವಿ. ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್. ಈಗ ರುಮಟೈಕ್ ಆರ್ಥರೈಟಿಸ್ ಅಂತ ಹೇಳಿ ಬಂದಾಗ ಇಲ್ಲೇನಾಗುತ್ತೆ, ನಿಮಗೆ ಒಂದು ಜ್ವರ ಇದೆ, ಆ ಪೇಯ್ನು ಕೂಡ ಸ್ಪೈಕಪ್ ಆಗುತ್ತೆ, ಜ್ವರನೂ ಹೋಗುತ್ತೆ, ಪೇಯ್ನ್ ಗ್ರ್ಯಾಜುವಲಾಗಿ ಕಡಿಮೆ ಆಗುತ್ತೆ, ಸ್ವಲ್ಪ ದಿನ ಆರಾಮಾಗಿರುತ್ತೆ, ಪುನಃ ಶೂಟಪ್ ಆಗುತ್ತೆ. ಸೊ ದೇರ್ ಇಸ್ ಅ ಫ್ಯಾನ್ಸಿ ಆಫ್ ದಿಸ್. ಆ್ಯಂಡ್ ಇಲ್ಲಿ ಪೇಯ್ನ್ ಬಂದು ಸಿಮೆಟ್ರಿಕಲ್ ಅಂತ ಹೇಳ್ತೀವಿ, ಅಂದರೆ ಇನ್ಫ್ಲಮೇಷನ್ ಆರ್ ದ ಇನ್ವಾಲ್ವ್ಮೆಂಟ್ ಆಫ್ ಜಾಯಿಂಟ್ಸ್ ಸಿಮೆಟ್ರಿಕಲ್ ಅಂತ ಹೇಳ್ತೀವಿ. ಇದರ ಅರ್ಥ ಏನು ಅಂದರೆ, ಬಲಗಡೆ ಮಂಡಿ ಬಂದರೆ ಎಡಗಡೆನೂ ಬರುತ್ತೆ, ಬಲಗಡೆ ಕೈ ಬಂತು ಅಂದರೆ ಎಡಗಡೆನೂ ಬರುತ್ತೆ, ಅಥವಾ ಜೊತೆಯಲ್ಲೇ ಇರುತ್ತೆ ಅನ್ನೋದು ಅರ್ಥ. ಸೊ ದಿಸ್ ಇಸ್ ಸಿಮೆಟ್ರಿಕಲ್. ಆ್ಯಂಡ್ ಇದು ಆಟೋ ಇಮ್ಯೂನ್ ಕಂಡೀಷನ್ಗೆ ಬರುತ್ತೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಅಲ್ಲಿರುವಂಥ ಸೈನೋವಿಯಲ್ ಜಾಯಿಂಟ್ ಎಲ್ಲ ಸೈನೋವಿಯಲ್ ಜಾಯಿಂಟ್ಸ್ಗೆ ಎಫೆಕ್ಟ್ ಆಗುತ್ತೆ. ಇದು ಸೈನೋವಿಯಲ್ ಫ್ಲೂಯಿಡ್ ಎಲ್ಲ ವಿಡ್ರಾ ಆಗಿ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ, ಒಂದು ಇನ್ಫ್ಲಮೇಟರಿ ಕಂಡೀಷನ್ ಆಗುತ್ತೆ. ಈ ಜಾಗ ಸ್ವೆಲ್ಲಪ್ ಆಗುತ್ತೆ, ಕಾರ್ಟಿಲೇಜ್ ಡೆವಲಪ್ಮೆಂಟ್ ಆದಂಗೆ ಗಂಟು ಥರ ಕಾಣುತ್ತೆ, ಪ್ಲಸ್ ಮುಟ್ಟಿದ್ರೆ ಬಿಸಿ ಇರುತ್ತೆ, ಕೆಂಪಗಾಗುತ್ತೆ, ಡಿಫಾರ್ಮಿಟಿನೂ ಕೂಡ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ಈ ಥರ ಕಂಡೀಷನ್ ರುಮ್ಯಾಟಿಕ್ ಆರ್ಥರೈಟಿಸ್, ಇದು ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಮಕ್ಳಿಗೂ ಬರ್ಬೋದು, ವಯಸ್ಸಾಗಿರೋರ್ಗೂ ಬರ್ಬೋದು, ಸಡನ್ನಾಗಿ ಮಿಡ್ಲ್ ಏಜ್ ಗ್ರೂಪಲ್ಲೂ ಬರ್ಬೋದು. ಇಟ್ ಕ್ಯಾನ್ ಕಮ್ ಎನಿ ಟೈಮ್ ಅಸೋಸಿಯೇಟೆಡ್ ವಿತ್ ನಿಮ್ಮ ಒಂದು ಹೆರಿಡಿಟರಿ ಪ್ಯಾಟರ್ನ್ಸ್ ಏನಾರು ಇದ್ದಾಗ, ಅಥವಾ ನಿಮ್ಮಲ್ಲಿ ಒಂದು ಆಟೋ ಇಮ್ಯೂನ್ ಡಿಸ್ಟರ್ಬೆನ್ಸ್ ಆದಾಗ ಇದು ಬರುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್, ಊಟ ತಿಂಡಿ ಹೆಚ್ಚು ಕಡಿಮೆ ಆದಾಗ ಅಂತ ನಾನು ಹೇಳಿದೆ. ಇದರಲ್ಲಿ ಏನಂದರೆ, ಗಾಳಿ ತಗಲಿದ್ರೂ ನಿಮ್ಮ ಗಂಟಿಗೆ ನೋವಾಗುತ್ತೆ, ಅಷ್ಟು ಸಿವಿಯರ್ ಆಗಿರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಗೌಟಿ ಆರ್ಥರೈಟಿಸ್. ಇದು ಹೈ ಪ್ರೋಟೀನ್ ಲೆವೆಲ್ಸು, ನಾನ್ ವೆಜ್ ಹೆಚ್ಚಿಗೆ ತಿನ್ನೋರಲ್ಲಿ, ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಮಾಡೋರಲ್ಲಿ, ವಾಟರ್ ಇಂಟೇಕ್ ಕಡಿಮೆ ಮಾಡೋರಲ್ಲಿ ನಾವು ಈ ಕಂಡೀಷನ್ನ ನೋಡ್ತೀವಿ. ಇದು ಕೂಡ ಯಾವ ಏಜ್ ಗ್ರೂಪಲ್ಲೂ ಬರ್ಬೋದು, ಸಾಮಾನ್ಯವಾಗಿ ಟೀನೇಜಿಂದ ಮೇಲೆ ಬರುವಂಥದ್ದು ನಾವು ಹೆಚ್ಚಾಗಿ ನೋಡ್ತೀವಿ. ದಿಸ್ ಇಸ್ ಗೌಟಿ ಆರ್ಥರೈಟಿಸ್. ಇನ್ನು ವೈರಲ್ ಅಂತ ಹೇಳಿದ್ರೆ, ಜ್ವರ ಬಂತು ಡಾಕ್ಟ್ರೇ, ಇವಾಗ ಜ್ವರ ಹೋಯ್ತು, ಮೈಕೈ ನೋವು, ಗಂಟುಗಳ ನೋವು ಅಂತ ಹೇಳಿದ್ರೆ ವೈರಲ್ ಆರ್ಥರಲ್ಜಿಯಾ ಅಂತ ನಾವು ಇದಕ್ಕೊಂದು ಲೇಬಲ್ ಹಾಕ್ತೀವಿ. ನಿಮ್ಗೊಂದು ಕಂಡೀಷನ್ ಆಯಿತು. ಎಕ್ಸಾಂಪಲ್ ಇಸ್ ಚಿಕನ್ ಗುನ್ಯಾ, ವೈರಲ್ ಆರ್ಥರಲ್ಜಿಕ್ಗೆ. ಸೊ ಚಿಕನ್ ಗುನ್ಯಾ ಬಂದು ಹೋಯ್ತು, ಇಲ್ಲಿ ನಾವು ಸ್ಲೋ ಆದ್ವಿ, ನರಗಳ ವೀಕ್ನೆಸ್ ಆಯಿತು, ಜಾಯಿಂಟ್ ಪೇನ್ ಇನ್ನೂ ಉಳಿದಿದೆ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಸೊ ಇದೇ ಥರನೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗಲೂ ಕೂಡ ಆಗುತ್ತೆ, ನಿಮಗೆ ಜಾಯಿಂಟ್ ಪೇನ್ಗಳು ಬರುತ್ತೆ. ಆ್ಯಂಡ್ ಇಲ್ಲಿ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಲ್ಲಿ ಅಸೋಸಿಯೇಟಿವ್ ಆಗಿ ಜಾಯಿಂಟ್ ಪೇನ್ ಬರುತ್ತೆ, ಸಿಫ್ಲಿಸು ಆ ಥರದ್ದಾದಾಗ, ಪ್ಲಸ್ ಈ ಥರ ಕಂಡೀಷನ್ನಲ್ಲಿದೆ. ಆ್ಯಂಡ್ ಎಷ್ಟೋ ಸತಿ ಏನಾಗುತ್ತೆ, ಇದರಲ್ಲೆಲ್ಲ ಕಾರಣಗಳನ್ನು ಕೇಳಿದಾಗ ಓವರ್ ವೆಯ್ಟ್ ಇದ್ದರೆ ನನಗೆ ನೋವಾಗುತ್ತಾ ಅಂತ ಹೇಳೋದು ಹೌದು. ಪರ್ಟಿಕ್ಯುಲರ್ ಆಗಿ ನಿಮ್ಮ ಮಂಡಿಗಳಲ್ಲಿ ಸಾಮಾನ್ಯವಾಗಿ ನೋವು ಬರುತ್ತೆ. ಇದನ್ನ ನಾವು ಚಾರ್ಕೋಟೆಡ್ ಜಾಯಿಂಟ್ ಪೇನ್ ಅಂತೇಳಿ ಕರಿತೀವಿ. ಸೊ ದೀಸ್ ಆರ್ ದಿ ವೇರಿಯಂಟ್ಸ್ ಆಫ್ ಜಾಯಿಂಟ್ ಪೇನ್ ಅಸೋಸಿಯೇಟಿವ್ ವಿತ್ ಸಿಂಟಮ್ಸ್. ಸೊ ಸಂಧಿವಾತ ಅಂದರೆ ಏನು, ಅದರಲ್ಲಿ ಸಾಕಷ್ಟು ವಿಧಗಳಿದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಸೊ ಯಾವ ಒಂದು ಟೈಪ್ ಮೋಸ್ಟ್ ಡೇಂಜರಸ್ ಒನ್ ಅಂತ ಹೇಳ್ಬೋದು ಸಂಧಿವಾತ ಟೈಪ್ಸ್ಗಳಲ್ಲಿ? ಇವಾಗ ಡೇಂಜರಸ್ ಅಂತ ಹೇಳಿದ್ರೆ ಯಾವುದೇ ಒಂದು ಕಂಡೀಷನ್ ಇಸ್ ಡೇಂಜರಸ್. ಸೊ ಇದರಲ್ಲಿ ಗ್ರೇಡಿಂಗ್ ಅಂತೇಳಿ ಹಾಕ್ಕೊಂಡು ಹೋದಾಗ ರುಮ್ಯಾಟಿಕ್ ಆರ್ಥರೈಟಿಸ್ ಇಸ್ ಬ್ಯಾಡ್ ಅಂತ ಹೇಳ್ತೀವಿ, ಅಥವಾ ಡೇಂಜರಸ್ ಅಂತ ಹೇಳ್ತೀವಿ. ಬಿಕಾಸ್ ಯಾಕಂದರೆ ಇದು ದಿಸ್ ಆಲ್ಸೋ ಟ್ರಿಗರ್ಸ್ ಅದರ್ ಆರ್ಗನ್ಸ್. ಹಾರ್ಟಿಗೆ ಆಗುತ್ತೆ, ಕಿಡ್ನಿಗೆ ಎಫೆಕ್ಷನ್ಸ್ ಕೊಡುತ್ತೆ, ಕಣ್ಣಿಗೆ ಎಫೆಕ್ಷನ್ಸ್ ಕೊಡುತ್ತೆ, ನಿಮಗೆ ಸ್ಕಿನ್ ಎಫೆಕ್ಷನ್ಸನ್ನು ಕೊಡುತ್ತೆ ನಿಮಗೆ. ಇದ್ರ ಜೊತೆಲಿ ಡಿಫಾರ್ಮಿಟಿಗಳನ್ನು ನೋಡ್ತೀವಿ ನಾವು. ಎಷ್ಟೋ ಸತಿ ಏನಾಗುತ್ತೆ, ಬೇಜಾರಾಗುತ್ತೆ ಪೇಷಂಟ್ಗಳನ್ನು ನೋಡಿದಾಗ, ಕೈಯೆಲ್ಲ ಎಳ್ಕೊಂಡ್ಬಿಟ್ಟಿರುತ್ತೆ, ಡಾಕ್ಟರ್ ನನ್ನ ಕೈಯಲ್ಲಿ ಊಟ ಮಾಡೋಕ್ಕಾಗಲ್ಲ, ಕೈಯಲ್ಲಿ ಊಟ ಮಾಡೋದು ಎಷ್ಟೋ ವರ್ಷ ಆಗಿದೆ, ಇಷ್ಟು ಮಟ್ಟಿಗೆ ಮಾತನ್ನು ಹೇಳ್ತಾರೆ. ಸೊ ಇದನ್ನು ಗ್ರೇಡೆಡ್ 1. ಸೆಕೆಂಡ್, ಹೆವಿಲಿ ರ್ಯಾಂಪಂಡ್, ಎಲ್ಲರಲ್ಲೂ ಇರುವಂಥದ್ದು, ಸಫರಿಂಗ್ಸ್ ಇದೆ ಬಟ್ ಮ್ಯಾನೇಜೇಬಲ್ ಅಂತ ಹೇಳ್ಕೊಂಡು ಹೋಗುವಂಥದ್ರಲ್ಲಿ ಆಸ್ಟಿಯೋ ಆರ್ಥರೈಟಿಸ್. ಬಟ್ ರೇಷಿಯೋ ನೋಡಿದ್ರೆ ರುಮ್ಯಾಟಿಕ್ ಆರ್ಥರೈಟಿಸ್ಗಿಂತ ಆಸ್ಟಿಯೋ ಆರ್ಥರೈಟಿಸ್ ತುಂಬ ಹೆಚ್ಚಿಗಿದೆ. ಬಟ್ ಸಫರಿಂಗ್ ವೈಸ್ ರುಮ್ಯಾಟಿಕ್ ಆರ್ಥರೈಟಿಸ್ ಸಿವಿಯರ್, ಸಡನ್ನಾಗಿ ಬರುತ್ತೆ, ಕ್ರೂಷಿಯೇಟಿಂಗ್ ಪೇಯ್ನು. ನೀವು ಅಯ್ಯೋ ಈ ಥರ ನೋವೇ ಬೇಡ ಅಂತ ಹೇಳೋ ಥರ ಲೆಕ್ಕ ಹಾಕಿದ್ರೆ ಗೌಟಿ ಆರ್ಥರೈಟಿಸ್ನ ನಾವು ಹೇಳ್ತಾ ಬರ್ಬೋದು ಇದರಲ್ಲಿ. ಓಕೆ, ಸಂಧಿವಾತ ಸಮಸ್ಯೆಗೆ ನಿಮ್ಮ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟನ್ನು ಕೊಡ್ತೀರಾ, ಜೊತೆಗೆ ಬೇರೆ ಹಾಸ್ಪಿಟಲ್ಗಿಂತ ಹೇಗೆ ಭಿನ್ನವಾಗಿರುತ್ತೆ? ಇವಾಗ ನಾರ್ಮಲಿ ಏನಾಗುತ್ತೆ, ಎಷ್ಟೋ ಸತಿ ಏನಾಗುತ್ತೆ, ಇವಾಗ ಟರ್ಮ್ ಹೇಗೆ ತೊಗೊಳ್ತಾರೆ ಅಂದರೆ, ಜಾಯಿಂಟ್ ಪೇನ್ ಬಂದರೆ ಅದನ್ನು ಕಳ್ಕೊಂಬಿಡೋಣ. ಇದರಲ್ಲಿ ಏನು ಅರ್ಥ ಅಂದರೆ, ಗಂಟಿದೆ, ಜಾಯಿಂಟ್ ಅಂದರೆ ಗಂಟು, ಪೇನ್ ಅಂದರೆ ನೋವು, ಆ ನೋವನ್ನು ಮಾತ್ರ ಕಳ್ಕೊಳ್ಳೋ ಲೆಕ್ಕಾಚಾರದಲ್ಲಿ ಇರ್ತಾರೆ. ಬಟ್ ಇಲ್ಲಿ ಹೋಮಿಯೋ ಕೇರಲ್ಲಿ ಏನಾಗುತ್ತೆ, ಇಟ್ ಇಸ್ ನಾಟ್ ಓನ್ಲಿ ಗೆಟಿಂಗ್ ರಿಲೀವ್ಡ್ ಆಫ್ ದಿ ಪೇನ್ ಆ್ಯಂಡ್ ಗೆಟಿಂಗ್ ಬೆಟರ್ ವಿತ್ ದಟ್ ಏರಿಯಾ ಆಲ್ಸೋ. ಇವಾಗ ಇಲ್ಲಿ ಟ್ರೀಟ್ಮೆಂಟ್ನ ನಾವು ಯಾವ ಥರ ಪ್ಲ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ಪೇಷಂಟ್ ಇರ್ಬೋದು, ಆಫ್ ಎನಿ ಕೈಂಡ್ ಇರ್ಬೋದು, ಇಲ್ಲಿ ಇವಾಗ ರೊಮ್ಯಾಟಿಕ್ ಇರ್ಬೋದು, ಗೌಟಿ ಇರ್ಬೋದು, ಆಸ್ಟಿಯೋ ಆರ್ಥರೈಟಿಸ್ ಇರ್ಬೋದು, ವೈರಲ್ ಇರ್ಬೋದು, ಎನಿ ಕೈಂಡ್ ಆಫ್ ಆರ್ಥರೈಟಿಸ್ ಪೇಷಂಟ್ ಬಂದಾಗ ಅವರ ಡೀಟೇಲ್ ಹಿಸ್ಟ್ರಿನ ಗ್ಯಾದರ್ ಮಾಡ್ತೀವಿ. ಸೊ ಯಾವಾಗಿಂದ ಏನು ಎತ್ತ, ಏನು ಮಾಡಿದ್ರೆ ಜಾಸ್ತಿ ಆಯ್ತೆ ಕಮ್ಮಿ ಆಯ್ತು, ಇದೆಲ್ಲ ಡೀಟೇಲ್ಸ್ ಬೇಕಾಗುತ್ತೆ. ಎಲ್ಲೂ ನಿಮ್ಮನ್ನು ಕೇಳೋದಿಲ್ಲ, ಬಟ್ ನಾವು ಕೇಳ್ತೀವಿ ಇದೆಲ್ಲ. ಏನು ಮೆಡಿಕೇಷನ್ ತೊಗೊಂಡಿದ್ದೀರಾ, ಏನು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀರಾ, ಮೆಡಿಕಲ್ ಮ್ಯಾನೇಜ್ಮೆಂಟ್ ತಿಳ್ಕೊಳ್ತೀವಿ. ನೆಕ್ಸ್ಟ್ ಹೋಗ್ತೀವಿ, ನಿಮ್ಮ ತಂದೆ ತಾಯಿ ಹಿಸ್ಟ್ರಿ ಯಾಕೆ ಬೇಕು,
ಹೆರಿಡಿಟ್ರಿ ವೈಸಲ್ಲಿ ಯಾವ ಲೆವೆಲಲ್ಲಿ ಅವ್ರೇನಾದ್ರು ಸಫರ್ ಆಗಿದರೆ ಯಾವ ಲೆವೆಲ್ ಆಫ್ ಇದರಲ್ಲಿ ಸಫರಿಂಗ್ ಇದೆ, ಏನಿದೆ ಸಮಸ್ಯೆ ಅಂತ ತಿಳ್ಕೊಳೋದಕ್ಕೆ. ಅಂದರೆ ಇಲ್ಲಿ ಜೆನೆಟಿಕ್ಸ್ ಅರ್ಥ ಆಯಿತು. ನಿಮ್ಮ ದಿನಚರಿ ಕೇಳ್ತೀವಿ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋರ್ಗು ನೀವೇನು ಮಾಡ್ತೀರಾ ಅಂದರೆ ಇಲ್ಲಿ ಅರ್ಥ ಏನು ಅಂದರೆ ಲೈಫ್ ಸ್ಟೈಲ್ ಹೇಗಿದೆ ಅಂತ ತಿಳ್ಕೊಳ್ತೀವಿ. ಸೊ ಅದರಲ್ಲಿ ಏನೇನು ಬೇಕು ಚೇಂಜಸ್ಸು ಯಾಕಾಗಿದೆ ಅನ್ನೋದನ್ನು ಅರ್ಥ ಆಗುತ್ತೆ. ಪ್ಲಸ್ ನಿಮ್ಮ ಡಯಟ್ರಿ, ಊಟ ತಿಂಡಿ ಹೇಗಿದೆ, ಏನು ಮಾಡ್ತೀರಾ, ನಿಮ್ಗೆ ಇಷ್ಟವಾದ ಪದಾರ್ಥ ಯಾವುದು, ನೀವು ಯಾವುದನ್ನು ಹೆಚ್ಚಿಗೆ ತಿಂತೀರಾ, ಯಾವ್ದು ತಿಂದರೆ ನಿಮಗೆ ತೊಂದರೆ ಆಗ್ತದೆ, ಇದೆಲ್ಲ ಡೀಟೇಲ್ಸು. ಹೆಣ್ಣು ಮಕ್ಕಳಲ್ಲಿ ಅವರ ಋತುಚಕ್ರದ ಡೀಟೇಲ್ಸು. ಯಾಕಂತ ಹೇಳಿದ್ರೆ ಹಾರ್ಮೋನಲ್ ಹೆಚ್ಚು ಕಡಿಮೆ ಆದರೂ ಕೂಡ ಪೇಯ್ನು ಆ್ಯಂಡ್ ಸಿವಿಯಾರಿಟೀಸ್ ಜಾಸ್ತಿ ಆಗುತ್ತೆ. ಅದರ ರೂಲ್ ಔಟ್ಸನ್ನು ನಾವು ನೋಡೋದಕ್ಕೆ ಹೋಗ್ತೀವಿ ಇಲ್ಲಿ. ಅದಾದಮೇಲಿಂದ ಮನಸ್ಸಿನ ಕಡೆಗೆ ಬರ್ತೀವಿ. ಯಾಕಂದರೆ ಮನಸ್ಸಿನ ಒತ್ತಡ ಎಷ್ಟು ಜಾಸ್ತಿ ಇದೆ, ನಿಮ್ಮ ಸಫರಿಂಗು ಅದೇ ಥರನೇ ಹೊರಗಡೆ ತೋರಿಸ್ತಾ ಬರುತ್ತೆ. ಆಮೇಲಿಂದ ನಿಮ್ಮ ಉದ್ದಗಲಗಳನ್ನು ಲೆಕ್ಕ ಹಾಕಿ ನಿಮಗೊಂದು ಮೆಡಿಸನ್ನ ನಾವು ಗ್ಯಾದರ್ ಮಾಡಿ ಅದನ್ನು ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತೇಳಿ ಒಂದು ಕೋರ್ಸ್ ವೈಸ್ ನಾವು ನಿಮಗೆ ಅಡ್ವೈಸ್ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಸಂಧಿವಾತ ಸಮಸ್ಯೆ ಅಂತ ಹೋಮಿಯೋಕೇರ್ಗೆ ಟ್ರೀಟ್ಮೆಂಟ್ಗಾಗಿ ಅವ್ರು ಬಂದಿರ್ತಾರೆ. ಸೊ ನಿಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡ ಬಳಿಕ ಮತ್ತೆ ಏನಾದರೂ ಅದು ರಿಅಕರೆನ್ಸ್ ಆಗುವಂಥ ಚಾನ್ಸಸ್ ಇದೆಯಾ ಅಥವಾ ಕಂಪ್ಲೀಟ್ ಕ್ಯೂರ್ ಆಗುತ್ತಾ? ಇವಾಗ ವೈ ಇಟ್ ರಿಅಕರ್ಸ್, ದಿಸ್ ಆ್ಯಕ್ಚುಲಾಗಿ ಇದು ತುಂಬ ಬ್ಯೂಟಿಫುಲ್ ಕ್ವಶನಲ್ಲಿ. ಸೊ ವೈ ಇಟ್ ರಿಅಕರ್ಸ್ ಅಂತ ಹೇಳಿದಾಗ ಆರ್ ರಿಅಕರೆನ್ಸ್ ಯಾಕಾಗತ್ತೆ ಅಥವಾ ಇದಕ್ಕೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಈಗ ನಾವೊಂದು ಕೋರ್ಸ್ ವೈಸು ನಾವೊಂದು ಟ್ರೀಟ್ಮೆಂಟ್ನ ಪ್ಲ್ಯಾನ್ ಮಾಡಿರ್ತೀವಿ, ಕೊಟ್ಟಿರ್ತೀವಿ. ಪೇಷಂಟ್ ಇಸ್ ಫುಲ್ಲಿ ಬೆಟರ್, ಏನೂ ಇಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ರೆಕಾರ್ಡ್ಸ್ ಎಲ್ಲನೂ ಬೆಟರ್ ಆಗಿದೆ. ಒಂದು 6 months to 1 year or 2 years or 3 years ಪೇಷಂಟ್ ವಿಲ್ ಕಮ್ ಬ್ಯಾಕ್. ಆ್ಯಂಡ್ ಆವಾಗ ಅವರ ಮೇಂಟೆನೆನ್ಸ್ ಕಾಸ್ ಏನಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಸರ್, ನಾನು ಒಂದೇ ಥರದ ಕೆಲಸ ಮಾಡ್ತಾಯಿದ್ದೆ, ಇವಾಗ ಸ್ವಲ್ಪ ಬೇರೆ ಮಾಡ್ತಾಯಿದ್ದೀನಿ, ಬಟ್ ಅಲ್ಲಿ ಈ ಥರದ ಸ್ಟ್ರೈನ್ ಇದೆ. ಆವಾಗ ಆ ಥರದ ಸ್ಟ್ರೈನನ್ನು ಓವರ್ಟೇಕ್ ಮಾಡೋದಕ್ಕೆ ಮೆಡಿಸಿನ್ ಒಂದು 3 ವರ್ಷದವರೆಗೂ ಹೆಲ್ಪ್ ಮಾಡಿದೆ ಅವ್ರಿಗೆ, ಬಟ್ ಅವರಲ್ಲಿ ಮ್ಯಾನೇಜ್ ಮಾಡ್ತಾ ಇಲ್ಲ. ಸೊ ದಿಸ್ ಮೇಂಟೆನೆನ್ಸ್ ಕಾಸನ್ನು ಅರ್ಥ ಮಾಡಿಕೊಂಡು ಅದನ್ನು ನಾವು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ರಿಲ್ಯಾಪ್ಸಸ್ ಯು ಕ್ಯಾನ್ ಅವಾಯ್ಡ್. ಇನ್ ಎನಿ ಕಂಡೀಷನ್ ಯು ಕ್ಯಾನ್ ಅವಾಯ್ಡ್ ರಿಲ್ಯಾಪ್ಸಸ್. ಬಟ್ ರಿಲ್ಯಾಪ್ಸ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ರಿಲ್ಯಾಪ್ಸಸ್ ಆರ್ ವೆರಿ ವೆಲ್ ಫೈನ್ಲಿ ಸೀನ್ ಇನ್ ರುಮ್ಯಾಟಿಕ್ ಆರ್ಥರೈಟಿಸ್ ಆ್ಯಂಡ್ ಗೌಟಿ ಆರ್ಥರೈಟಿಸ್. ಗೌಟಿ ಆರ್ಥರೈಟಿಸಲ್ಲಿ ಯಾಕೆ ಅಂದರೆ ಪೇಯ್ನ್ ಇದೆ ಅಂತ ಹೇಳಿದ್ರೆ ಡಯಟಲ್ಲಿ ಇರ್ತಾರೆ, ಮೆಡಿಕೇಷನ್ಸಲ್ಲಿ ಇರ್ತಾರೆ, ಮೆಡಿಸನ್ನು ಬಿಡ್ತಾರೆ, ಡಯಟು ಇಲ್ಲಿ ಅಡ್ವರ್ಸ್ ಮಾಡ್ತಾರೆ, ಪುನಃ ಪ್ರಾಬ್ಲಮ್ ತೋರಿಸ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಬಟ್ ದ ಸಿವಿಯಾರಿಟಿ ಆಫ್ ಸಫರಿಂಗ್ಸ್ ವಿಲ್ ಬಿ ವೆರಿ ಮಿನಿಮಲ್, ಬಟ್ ಇಟ್ ವಿಲ್ ಸ್ಟಿಲ್ ಶೋ. ಈ ಥರ ಕೇಸಸ್ ನಾವು ಹೆಚ್ಚಾಗಿ ನಾವು ನೋಡ್ತೀವಿ. ರುಮ್ಯಾಟಿಕ್ ಆರ್ಥರೈಟಿಸಲ್ಲಿ ಏನಾಗುತ್ತೆ ಅಂದರೆ ಒಂದು ಪ್ಲ್ಯಾಟ್ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಆಗಿರುತ್ತೆ, ಮೇಂಟೈನ್ ಮಾಡಿಕೊಂಡು ಹೋಗೋದು ಇಂಪಾರ್ಟೆಂಟ್ ಆಗಿ ಬರುತ್ತೆ. ಬಿಕಾಸ್ ಇಟ್ ಈಸ್ ಯುವರ್ ಇಮ್ಯೂನ್ ಲೆವೆಲ್ ವಿಚ್ ಇಸ್ ಫ್ಲಕ್ಚುಯೇಟಿಂಗ್. ಸೊ ದೆರ್ ಇಸ್ ಅ ಪಾಸಿಬಿಲಿಟಿ ಆಫ್ ರಿಲ್ಯಾಪ್ಸಸ್ ಆಗೋದಿಲ್ಲ ಅಂತೇಳಿದ್ರೆ ನೀವು ಆ ಒಂದು ಇಮ್ಯೂನ್ ಸ್ಟ್ರಕ್ಚರ್ಸ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನೀವು ಕೊಟ್ಟಿರೋವಂಥ ಗೈಡೆನ್ಸನ್ನು ಫಾಲೋ ಮಾಡಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಅವಾಯ್ಡ್ ರಿಲ್ಯಾಪ್ಸಸ್ ಹಿಯರ್. ಓಕೆ, ಒಂದಿಷ್ಟು ಜನಕ್ಕೆ ಸಂಧಿವಾತ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತೇ ಆಗೋದಿಲ್ಲ. ಅದಾದ್ರ ಮೇಲೆ ಟ್ರೀಟ್ಮೆಂಟ್ ತಗೊಳ್ತಾರೆ, ಬಟ್ ತುಂಬ ಹೆಚ್ಚಾಗಿರುತ್ತೆ. ಅಂಥ ಟೈಮಲ್ಲಿ ತುಂಬ ಸಿವಿಯರ್ ಆದಾಗ ಅವರು ಯಾವ ರೀತಿಯ ಒಂದು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ? ಇವಾಗ ಈ ಥರ ಕಂಡೀಷನ್ಸು ನಮ್ಮಲ್ಲಿ ಹಲವಾರು ಕೇಸಸ್ ಬರುತ್ತೆ. ಯಾಕಂದರೆ ನಮ್ಮಲ್ಲಿ ಬರುವಂಥ ಕೇಸ್ಗಳೆಲ್ಲ ಲಾಸ್ಟಲ್ಲಿ ಇವನ್ ಅರ್ಕೆ ಕಟ್ಬಿಟ್ಟು ನಮ್ಮ ಹತ್ರ ಬರ್ತಾರೆ. ಸೊ ಈ ಥರ ಎಲ್ಲೂ ಹೆಲ್ಪ್ ಆಗ್ತಾ ಇಲ್ಲ ಡಾಕ್ಟ್ರ್, ಏನೋ ಒಂದು ಪೇಯ್ನ್ ಕಿಲ್ಲರ್ ಕೊಡ್ತಾರೆ, ತಾತ್ಕಾಲಿಕವಾಗಿ ಹೋಗುತ್ತೆ, ಬಟ್ ನನಗೆ ಸೊಲ್ಯೂಷನ್ ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬರ್ತಾರೆ ಇಲ್ಲಿ. ಸೊ ಈ ಥರ ಕಂಡೀಷನ್ಸೇ ನಮಗೆ ಹಲವಾರು ಸತಿಯಾಗಿ ಬರ್ತಾ ಇರುತ್ತೆ. ಇದರಲ್ಲಿ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಈ ಟ್ರೀಟ್ಮೆಂಟ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಈ ವೇರಿಯೇಷನ್ಸಲ್ಲಿ ನಾವು ನೋಡ್ಕೊಳ್ತಾ ಅವ್ರನ್ನ ಅರ್ಥ ಮಾಡ್ಕೊಳ್ತಾ ಈ ಟ್ರೀಟ್ಮೆಂಟ್ಗಳನ್ನು ನಾವು ತೊಗೊಂಡು ಹೋಗ್ತಾ ಬರ್ತೀವಿ. ಸೊ ದಿಸ್ ಇಸ್ ಒನ್ ವೇ ವೇರ್ ದಿ ಪೇಷಂಟ್ ಆ್ಯಂಡ್ ದಿ ಡಾಕ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿಬರುತ್ತೆ ಈ ಥರ ಕಂಡೀಷನ್ಸ್ನ ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗೋದ್ರಲ್ಲಿ. ಓಕೆ, ನೀವು ಆಗ ಹೇಳ್ತಾ ಇದ್ರಿ ಯಾವ ವಯೋಮಾನದವರಲ್ಲಿ ಇದು ಕಂಡುಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿ, ಬಿಕಾಸ್ ಚಿಕ್ಕವರಿಗಾಗಿರ್ಬಹುದು ಮತ್ತು ಪುರುಷರಿಗೆ, ಮಹಿಳೆಯರಲ್ಲೂ ಕೂಡ ಕಾಣಿಸ್ತಾ ಇದೆ. ಸೊ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರಿ, ಅದಕ್ಕೆ ಆ ಕುರಿತು ಕಾರಣವನ್ನು ತಿಳಿಸೋದಾದರೆ? ಇವಾಗ ನಾವು ಆಸ್ಟಿಯೋ ಆರ್ಥರೈಟಿಸ್ನ ಯಾಕೆ ಲೇಡೀಸಲ್ಲೇ ನಾವು ಪಿನ್ ಪಾಯಿಂಟ್ ಮಾಡಿ ಹೇಳ್ತೀವಿ, ಯಾಕೆ ಇದು ಕಂಡೀಷನ್ ಅಂತ ಹೇಳಿದ್ರೆ, ಪ್ರತಿಯೊಂದು ಹೆಣ್ಮಗಳು ಆಕೆಯ ಒಂದು ಋತುಚಕ್ರ ಪ್ರಾರಂಭ ಆಗಿರುತ್ತೆ, ಅಂದರೆ ಮೆನಾರ್ಕಿ ಅಂದರೆ ಇಟ್ ಇಸ್ ಪೀರಿಯಡ್ಸ್ ಹ್ಯಾವ್ ಬಿನ್ ಸ್ಟಾರ್ಟೆಡ್ ಆ್ಯಂಡ್ ಅದು ಏನಾಗುತ್ತೆ, ಇಟ್ ವಿಲ್ ಸ್ಟಾಪ್ ಎಟ್ ಅ ಪರ್ಟಿಕ್ಯುಲರ್ ಏಜ್. ಒಬ್ಬೊಬ್ಬರಲ್ಲಿ ಹೆಚ್ಚಿಗೆ ಆಗ್ಬೋದು, ಒಬ್ಬೊಬ್ಬರಲ್ಲಿ ಕಡಿಮೆ ಆಗ್ಬೋದು. ಅರೌಂಡ್ 40+ ಅಲ್ಲಿ ದ ಸ್ಟಾರ್ಟ್ಸ್ ವಿತ್ ದ ವೇರಿಯೇಷನ್. ಯಾಕಾಗುತ್ತೆ ಅಂದರೆ ಹಾರ್ಮೋನಲ್ ವೇರಿಯೇಷನ್ಸ್. ಅದಕ್ಕೆ ನಾನು ಹೇಳಿದೆ ಋತುಚಕ್ರದ ಡೀಟೇಲ್ಗಳನ್ನು ನಾವು ಕೇಸ್ ಟೇಕಿಂಗಲ್ಲಿ ತೊಗೊಳ್ತೀವಿ, ಯಾಕಂದರೆ ಹಾರ್ಮೋನಲ್ ವೇರಿಯೇಷನ್ಸ್ನ ಅರ್ಥ ಮಾಡ್ಕೊಳ್ತೀವಿ ನಾವಲ್ಲಿ. ಸೊ ಡ್ಯೂರಿಂಗ್ ದಟ್ ಪ್ಯಾಟರ್ನ್ ಇಲ್ಲಿ ಏನು ಅರ್ಥ ಆಗುತ್ತೆ, ಅವರ ಹಾರ್ಮೋನಲ್ ಪ್ಯಾಟರ್ನ್ಸ್ ಹೇಗಿದೆ,
ಅದರ ಪ್ರಕಾರವಾಗಿ ಅದ್ರಲ್ಲಿ ಪರ್ಟಿಕ್ಯುಲರ್ ಒಂದು ಹಾರ್ಮೋನ್ ಈಸ್ಟ್ರೋಜನ್ ಹಾರ್ಮೋನಿನ ವೇರಿಯೇಷನ್ ಸ್ಟಾರ್ಟ್ ಆದಾಗ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ಅಬ್ಸಾರ್ಬ್ ಆಗಬೇಕಾಗಿರುವಂಥದ್ದು ಕ್ಯಾಲ್ಶಿಯಮ್ ಅಥವಾ ಉಳ್ಕೊಬೇಕಾಗಿರೋ ಕ್ಯಾಲ್ಶಿಯಮ್ಮು ಡಿಪ್ಲೀಟ್ ಆಗ್ತಾ ಬರುತ್ತೆ. ಡಿಪ್ಲೀಟ್ ಆದಾಗ ಏನಾಯಿತು, ನಿಮ್ಮ ಮೂಳೆಗಳಲ್ಲಿ ಇರಬೇಕಾದಷ್ಟು ಕ್ಯಾಲ್ಶಿಯಮ್ಮು ಇರೋದಿಲ್ಲ, ಕಡಿಮೆ ಆಯಿತು, ಆಸ್ಟಿಯೋಪೊರೋಸಿಸ್ ಆಯಿತು, ಆಸ್ಟಿಯೋಪಿನೈಟಿಸ್ ಆಯಿತು, ಅದರ ನಂತರ ಆಸ್ಟಿಯೋ ಆರ್ಥರೈಟಿಸ್ನ ಕಂಡೀಷನ್ಗೆ ಡೆವಲಪ್ ಆಗ್ತೀರ. ಸೊ ಅದರಿಂದ ಪ್ರತಿಯಾದ ಒಂದು ಹೆಣ್ಮಕ್ಳು ಈ ಒಂದು ಫೇಸಲ್ಲಿ ಹೋಗ್ತೀರಾ. ಸೊ ಯು ವಿಲ್ ಹ್ಯಾವ್ ಯುವರ್ ಮೆನ್ಸಸ್ ಆ್ಯಂಡ್ ಇಟ್ ವಿಲ್ ಸ್ಟಾಪ್. ಅಥವಾ ಹಿಸ್ಟೆಕ್ಟಮಿ ಆಯಿತು ಯಂಗ್ ಏಜಲ್ಲಿ, ಅವರು ಸೊಂಟ ನೋವು, ಕಾಲು ನೋವು, ಮಂಡಿ ನೋವು ಅನ್ನೋದು ಕಾಮನ್ ಇದೆ. ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವೆನ್ ಈ ಈಸ್ಟ್ರೋಜನ್ ಹಾರ್ಮೋನಿನ ವೇರಿಯೇಷನಿಂದ ಇಲ್ಲಿ ಸಫರ್ ಆಗೋದು. ಅದರಿಂದನೇ ಮ್ಯಾಕ್ಸಿಮಮ್ ವುಮೆನ್ ಕ್ಲಾಸಲ್ಲಿ ನಾವು ಇದನ್ನು ಹೆಚ್ಚಿಗೆ ನಾವು ನೋಡ್ತಾ ಬರ್ತೀವಿ. ಓಕೆ ಡಾಕ್ಟರ್, ಈ ಸಂಧಿವಾತ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು ಕೆಲವರು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಜೊತೆಗೆ ಬೇರೆ ಕಡೆ ಅವರು ಟ್ರೀಟ್ಮೆಂಟನ್ನು ತೊಗೊಂಡಿರ್ತಾರೆ. ತದನಂತರದಲ್ಲಿ ಅವರು ಲಾಸ್ಟ್ಗೆ ಹೋಮಿಯೋ ಕೇರ್ಗೆ ಸ್ವಿಚ್ ಆನ್ ಆಗಿರ್ತಾರೆ. ಅದೇನಾದರೂ ಸಮಸ್ಯೆ ಉಂಟಾಗತ್ತಾ ಅಥವಾ ಆ ರೀತಿ ಸ್ವಿಚ್ ಆನ್ ಆಗಬಹುದಾ? ಈಗ ನಾನು ಅದನ್ನೇ ಹೇಳ್ತಾ ಇದ್ದೆ, ನಮ್ಮ ಲಾಸ್ಟ್ ಹೋಪ್ ಅಂತೇಳಿ ಬರೋದು. ಸೊ ಇವಾಗ ಫಾರ್ ಎಕ್ಸಾಂಪಲ್, ಇದೊಂದೇ ಎಕ್ಸಾಂಪಲ್ ಅಲ್ಲ, ನೀವು ಬೇರೆನೋ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರಿ, ನಿಮ್ಮ ಆರ್ಥರೈಟಿಸ್ ಕಂಡೀಷನ್ಗೆ ಎಲ್ಲೋದು ನಿಮಗೆ ಹೆಲ್ಪ್ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತೀರಾ, ಯು ಸ್ಟಾರ್ಟ್ ಅಪ್ ವಿತ್ ಹೋಮಿಯೋ ಕೇರ್ ಟ್ರೀಟ್ಮೆಂಟ್. ಎಸ್, ಈ ಥರನೂ ಮಾಡ್ಬೋದು. ಪ್ಯಾರಲಲ್ಲಿ ಆಗಿ ಹೋಗಿನೋ ಆಮೇಲೆ ಗ್ರ್ಯಾಜುಲಿ ಅದನ್ನು ಬಿಟ್ಟು ಇದೊಂದನ್ನೇ ಕಂಟಿನ್ಯೂ ಮಾಡ್ಬೋದು. ದಿಸ್ ಇಸ್ ಆಲ್ಸೋ ಪಾಸಿಬಲ್. ಸೀಸ್ ಮಾಡಿನೂ ಮಾಡ್ಕೊಳ್ತಾ ಹೋಗ್ಬೋದು. ಬಟ್ ಇನ್ ಸರ್ಟನ್ ಕಂಡೀಷನ್ಸ್ ದಿಸ್ ಇಸ್ ನಾಟ್ ಹೆಲ್ಪ್ಫುಲ್. ಎಕ್ಸಾಂಪಲ್ ಅಂತ ಹೇಳಿದ್ರೆ, ರುಮ್ಯಾಟಿಕ್ ಆರ್ಥರೈಟಿಸ್ ನೀವು ಒಂದು ಟ್ರೀಟ್ಮೆಂಟ್ ಸ್ಪ್ಯಾನಲ್ಲಿ ಇರ್ತೀರ, ತುಂಬ ಹಲವಾರು ವರ್ಷಗಳಿಂದ ಇರ್ತೀರ, ಬಟ್ ಸಡನ್ನಾಗಿ ಜಂಪ್ ಓವರ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಗ್ರ್ಯಾಜುವಲ್ ಆಗಿ ನೀವು ಟೇಪರ್ ಮಾಡಿ ಹೊರಗಡೆ ಬರಬೇಕಾಗತ್ತೆ. ಬಟ್ ದೇರ್ ಆರ್ ಲಾಟ್ ಆಫ್ ಅದರ್ ಕಂಡೀಷನ್ಸ್ ಡೈರೆಕ್ಟಾಗೇನೆ ಸ್ಟಾರ್ಟ್ ಮಾಡುವಂಥದ್ದು ಇದೆ ಇಲ್ಲಿ. ಓಕೆ, ಸಂಧಿವಾತ ಸಮಸ್ಯೆ ಉಂಟಾಗೋದಕ್ಕೆ ನಮ್ಮ ಜೀವನ ಶೈಲಿ ಕೂಡ ಪ್ರಮುಖ ಕಾರಣ ಅಂತಲೇ ಹೇಳಬಹುದು. ಸೊ ನಮ್ಮ ಜೀವನ ಶೈಲಿ ಯಾವ ರೀತಿ ಇರಬೇಕು? ಇವಾಗ ಮೋಸ್ಟ್ ಆಫ್ ದ ಥಿಂಗ್ಸಿಗೆ ನಾವು ಇವಾಗ ನಿಮ್ಮ ಸೆಡೆಂಟ್ರಿ ಲೈಫ್ ಸ್ಟೈಲೇ ಮೇಜರ್ ಕಾಸ್ ಆಗಿದೆ, ಅಥವಾ ಆ ಸೆಡೆಂಟ್ರಿ ಲೈಫ್ ಸ್ಟೈಲಿಂದ ನಿಮ್ಮ ವೆಯ್ಟ್ ಗೇನ್ ಕಾಸ್ ಆಗಿದೆ, ಅಥವಾ ನಿಮ್ಮ ಮೆಡಿಕಲ್ ಕಂಡೀಷನ್ನಿಂದ ನಿಮಗೆ ವೆಯ್ಟ್ ಗೇನ್ ಆಯಿತು, ಆ ವೆಯ್ಟ್ ಗೇನಿಂದ ನಿಮಗೆ ಇವಾಗ ಆರ್ಥರೈಟಿಸ್ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ವಾಟ್ ಈಸ್ ದಿ ರೋಲ್ ಆಫ್ ಲೈಫ್ ಸ್ಟೈಲ್? ಸೊ ವೈ ಈಗ ನಮ್ಗೆ ಆರಾಮಾಗಿರಬೇಕು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ನಮ್ಮ ಲೈಫ್ ಸ್ಟೈಲನ್ನು ಅದರ ಪ್ರಕಾರವಾಗಿ ಕಂಫರ್ಟ್ ಝೋನಿಗೆ ತೊಗೊಂಬರ್ತೀವಿ. ಎಸ್, ಆ ತೊಗೊಂಡು ಬಂದಾಗ ಅದ್ರಲ್ಲಿ ಸ್ವಲ್ಪ ಡಿಸಿಪ್ಲಿನರೀಸ್ ಅಪ್ಲಿಕೇಶನ್ಸ್ ಮಾಡಿದ್ರೆ ಐ ಥಿಂಕ್ ಯು ಕ್ಯಾನ್ ಸ್ಟಿಲ್ ಅವಾಯ್ಡ್. ಸೊ ರೆಗ್ಯುಲರ್ ಆಗಿ ವಾಕು, ಟೈಮ್ಲಿ ಫುಡ್ಡು, ರೈಟ್ ಇಂಟೇಕ್ ಆಫ್ ವಾಟರು ಆ್ಯಂಡ್ ಫುಡ್ಡನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನನಗೆ ಇಷ್ಟ ಇದೆ ಅಂತ ಹೇಳ್ಬಿಟ್ಟು ಹೆಚ್ಚಿಗೆ ಒಂದೇ ಥರ ಪದಾರ್ಥಗಳನ್ನು ತಿನ್ನೋದಕ್ಕೂ ಹೋಗಬೇಡಿ. ದೇರ್ ಶುಡ್ ಬಿ ಅ ಬ್ಯಾಲೆನ್ಸ್ ಆನ್ ಇಟ್. ಅದನ್ನು ನೀವು ಮೇಂಟೈನ್ ಮಾಡ್ಕೊಂಡೋದ್ರೆ ಐ ಡೋಂಟ್ ಥಿಂಕ್ ಸೊ ಯುಲ್ ಹ್ಯಾವ್ ಎನಿ ಇಶ್ಯೂಸ್ ವಿತ್ ದಟ್. ಓಕೆ, ಸಂಧಿವಾತ ಸಮಸ್ಯೆ ಇದ್ದವರು ಈ ರೀತಿ ಆಹಾರ ಕ್ರಮವನ್ನು ಏನಾದರೂ ಫಾಲೋ ಮಾಡಬೇಕು ಅಂತ ಇದೆಯಾ? ಇವಾಗ ಜನರಲ್ ಆಗಿ ಎಲ್ಲಾದರೂ ನೀವು ಇವಾಗ ಜಾಯಿಂಟ್ ಪೇನ್ ಇದೆ ಅಂತ ಹೇಳಿದ್ರೆ ಈ ವಾಯು ಪದಾರ್ಥಗಳನ್ನು ತಿನ್ನಬೇಡಿ ಅಂತ ಹೇಳ್ತಾರೆ ಅಲ್ಲಿ. ಸೊ ಗ್ಯಾಸ್ ಆಗುತ್ತೆ ಅಂತ ಹೇಳಿದ್ರೆ ಆಲೂಗಡ್ಡೆ ಕಡಿಮೆ ಮಾಡಿ, ಬಟಾಣಿ ಕಾಳುಗಳನ್ನು ಕಡಿಮೆ ಮಾಡಿ, ನಾನ್ ವೆಜ್ ಕಡಿಮೆ ಮಾಡಿ, ಈ ಥರದ್ದೆಲ್ಲ ಇದೆ ಅಲ್ಲಿ. ಎಸ್, ಇವಾಗ ಫಾರ್ ಎಕ್ಸಾಂಪಲ್ ಇದಕ್ಕೊಂದು ಫ್ಯಾನ್ಸಿ ಎಕ್ಸಾಂಪಲ್ ಅಂದರೆ, ಚಿಕ್ಕ ವಯಸ್ಸಿಂದನೇ ಡೈಲಿ ನಾನ್ ವೆಜ್ ತಿನ್ನೋರು ಇರ್ತಾರೆ, ದಿನಕ್ಕೆ 2 ಸತಿ ತಿನ್ನೋರು ಇದ್ದಾರೆ, ಇಲ್ಲಿ 3 ಸತಿ ತಿನ್ನೋರು ಇರ್ತಾರೆ. ಇಂಥವ್ರಿಗೆ ಸಡನ್ನಾಗಿ ತಿನ್ನಬೇಡ ಅಂತ ಹೇಳಿದ್ರೆ ಅವ್ರಿಗೆ ಬೇರೆ ಏನೂ ತಿನ್ನೋದಕ್ಕಾಗಲಿ ಕಷ್ಟ ಆಗಿಬಿಡುತ್ತೆ. ಅದು ಅವ್ರ ಬಾಡಿಗೆ ಸಪೋರ್ಟ್ ಆಗದೇ ಇದ್ದಾಗ ಅವ್ರ ಕಂಡೀಷನ್ನು ಕೂಡ ವರ್ಸ್ಟ್ ಆಗುತ್ತೆ. ಸೊ ಎವ್ರಿಥಿಂಗ್ ಕೀಪ್ ಇನ್ ಅ ಬ್ಯಾಲೆನ್ಸು. ಸೊ ನಿಮ್ಮ ಡಯಟಲ್ಲಿ ಎಲ್ಲನೂ ಇನ್ಕ್ಲೂಡ್ ಮಾಡಿಕೊಂಡು, ಸೊ ವೆಜಿಟೇರಿಯನ್ ಆದರೆ ಎಲ್ಲ ಥರದ್ದು ವೆಜಿಟೇಬಲ್ಸು, ಫ್ರೂಟ್ಸು ತಿನ್ನಿ, ಗ್ರೀನ್ಸ್ ತಿನ್ನಿ. ಸೊ ನಾನ್ ವೆಜಿಟೇರಿಯನ್ಸು ಸ್ವಲ್ಪ ವೆಜಿಟೇಬಲ್ಸು ತಿನ್ನಿ, ಫ್ರೂಟ್ಸು ತೊಗೊಳ್ಳಿ. ಡೋಂಟ್ ಮೇಕ್ ಇಟ್ ಅ ಟೋಟಲ್ ಒನ್. ಯಾಕಂದರೆ ಎಷ್ಟೋ ಸತಿ ಇಲ್ಲಿ ಡಯಟ್ಗಳನ್ನು, ಫ್ಯಾನ್ಸಿ ಡಯಟ್ಗಳನ್ನು ನಾವು ಕೇಳ್ತೀವಿ, ಕೀಟೋ ಡಯಟ್ ಅಂತೆ ಅಥವಾ ಹೈ ಪ್ರೋಟೀನ್ ಡಯಟ್ ಅಂತೆ. ಈ ಥರದನ್ನು ನಿಮಗೆ ಯಾಕೆ ಮಾಡ್ತಾ ಇದ್ದೀರ ಅಂತ ತಿಳ್ಕೊಂಡು, ಇಸ್ ಇಟ್ ಮೆಡಿಕಲಿ ವರ್ತ್ ಡೂಯಿಂಗ್ ಇಟ್ ಅಂತ ಅರ್ಥ ಮಾಡಿಕೊಂಡು ಮಾಡಿ. ಓಕೆ, ಸಂಧಿವಾತ ಅಂತಲ್ಲ, ಯಾವುದೇ ಸಮಸ್ಯೆ ಆದರೂ ಕೂಡ ಸಿಂಪ್ಟಮ್ಸ್ ಇಲ್ಲದೆ ಕೆಲವೊಂದು ಬರೀ ನೋವನ್ನು ಉಂಟು ಮಾಡ್ತಾ ಇರುತ್ತೆ. ಇದೇ ಸಮಸ್ಯೆ ಅಂತ ಹೇಳೋದಕ್ಕೆ ಆಗ್ತಾ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಸಂಧಿವಾತ ಸಮಸ್ಯೆ ಏನಾದರೂ ಕೂಡ ಆ ರೀತಿ ಕಾಡಬಹುದಾ? ಚಾನ್ಸಸ್ ಇದೆಯಾ? ಇವಾಗ ಫೈನ್ ಪೇಷಂಟ್ಸಲ್ಲಿ ಹೇಗಿರುತ್ತೆ ಅಂದರೆ, ಒಂದು ಕಂಡೀಷನ್, ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನಲ್ಲಿ. ಪೇಷಂಟ್ ಟರ್ನ್ಡ್ ಅಪ್ ಟು ದ ಕ್ಲಿನಿಕ್ ವಿತ್ ಏನು ಹೇಳ್ತೀರಾ ನೀವು, ಅರ್ಟಿಕೇರಿಯಾ ಅಂತ ಹೇಳ್ತೀವಿ ನಾವು, ಅಂದರೆ ಸ್ಕಿನ್ ಇರಿಟೇಷನ್ಸು. ಸೊ ಅದ್ರ ಪ್ರಕಾರವಾಗಿ ಕೊಟ್ಟಿರೋ ಪ್ರಕಾರವಾಗಿ, ಸಿಂಪ್ಟಮ್ ಪ್ರಕಾರವಾಗಿ ನಾವು ಮೆಡಿಕೇಷನ್ಸ್ ಕೊಟ್ವಿ ಇಲ್ಲಿ. ಸೊ ದಟ್ ಇಸ್ ಹೌ ದ ಥಿಯರಿ ಗೋಸ್ ಆನ್. ಈ 1 ವಿಸಿಟ್ ಆಯಿತು, 2 ವಿಸಿಟ್ ಆಯಿತು, 3 ವಿಸಿಟ್ ಆಯಿತು, 4 ವಿಸಿಟ್ ಆಯಿತು, ದರ್ ಇಸ್ ನೋ ಮಚ್ ರಿಲೀಫ್. ಸೊ ಇಲ್ಲಿ ಏನಾಯಿತು, ಸೊ ದೆನ್ ಇಲ್ಲಿ ಲ್ಯಾಬ್ ಕಡೆಗೆ ಹೋದ್ವಿ ನಾವು. ಇಲ್ಲಿ ಏನೋ ಬೇರೆ ಏನೋ ಸಮಸ್ಯೆ ಇದೆ ಅಂತ ಒಂದು ಕ್ವಶನ್ ಮಾರ್ಕ್ ಬಂತು. ಸೊ ಆ ಸಮಸ್ಯೆಗೆ ಬಂದಾಗ ಮೂರನೇ ವಿಸಿಟಲ್ಲಿ ಒಂದು ಕ್ವಶನ್ ಮಾರ್ಕ್ ಹಾಕಿದ್ವಿ ನಾವಲ್ಲಿ. ಲ್ಯಾಬ್ ಇನ್ವೆಸ್ಟಿಗೇಷನ್ಗೆ ಕಳಿಸಿದ್ವಿ. ಆ ಲ್ಯಾಬ್ ಇನ್ವೆಸ್ಟಿಗೇಷನ್ ಹೋದಾಗ ಏನಾಯಿತು, ಯಾವುದೇ ಥರದ ಸಿಂಪ್ಟಮ್ಗಳು ಆ ಪ್ರಕಾರವಾಗಿ ಬಂದಿರೋ ಲ್ಯಾಬ್ ಇನ್ವೆಸ್ಟಿಗೇಷನ್ ಪ್ರಕಾರ ಎಲ್ಲೂ ಕಾಣಿಸ್ಲಿಲ್ಲ. ಸಿಂಪ್ಟಮ್ಸ್ ಇಲ್ಲ ಅವರಲ್ಲಿ. ಇದ್ದಿದ್ದೇನು ಬರೀ ಅರ್ಟಿಕೇರಿಯಾ, ಕೈ ಕೆರ್ತಾ ಇತ್ತು, ಉರಿ ಇತ್ತು, ಅಷ್ಟೇ ಇದ್ದಿದ್ದು. ಬಟ್ ಬೇರೇನೂ ಇರಲಿಲ್ಲ ಅವರಲ್ಲಿ.
ಏನೋ ಒಂದು ಡೌಟಲ್ಲಿ ಹಾಕಿದ ತಕ್ಷಣ ಏನಾಯಿತು, ಅಲ್ಲಿ ಹೊರಗಡೆ ಬಂತು ಹರ್ ರೊಮ್ಯಾಟಿಕ್ ಆರ್ಥರೈಟಿಸ್ ಫ್ಯಾಕ್ಟರ್ ವಾಸ್ 150+ ಇತ್ತು. ಓಕೆ. ESR ಅಂತ ಹೇಳ್ತೀವಿ ನಾವು, ಎರಿಥ್ರೋಸೈಟ್ ಸೆಡಿಮೆಂಟೇಷನ್ ರೇಟ್ ಬಂದು 50-60 ಮೇಲಿತ್ತು. CRP ಬಂದು 9-10 ಸುಮಾರಾಗಿತ್ತು. ಸೊ ಇದರ ಅರ್ಥ ಏನು ಅಂದರೆ, ಶಿ ಈಸ್ ಸಫರಿಂಗ್ ವಿತ್ ರೊಮ್ಯಾಟಿಕ್ ಕಂಡೀಷನ್ಸ್, ಇಟ್ಸ್ ಅನ್ ಆಟೋ ಇಮ್ಯೂನ್ ಕಂಡೀಷನ್ಸ್ ಸಮ್ವೇರ್ ಡೌನ್ ಬಿಲೋ. ಡೌಟ್ ಆಯಿತು. ಸೊ ಅವ್ರನ್ನೇನು ಮಾಡಿದ್ವಿ, ಕಾರ್ಡಿಯಾಕ್ ಇವ್ಯಾಲ್ಯುವೇಷನ್ ಕಳಿಸಿದಾಗ ದ ಪೇಷಂಟ್ ಕೇಮ್ ಔಟ್ ವಿತ್ ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್. ಸೊ ಇಲ್ಲಿ ಏನು ಕಾಣಿಸ್ತಾ ಇತ್ತು ನಮಗೆ ಅಂದರೆ, ಬರೀ ಒಂದು ಅರ್ಟಿಕೇರಿಯಾ ಕಾಣಿಸ್ತಾ ಇತ್ತು. ಸೊ ಇದು ರೊಮ್ಯಾಟಿಸಮ್ಗೆ ಸೇರುತ್ತೆ ಇದು. ಸೊ ಅರ್ಟಿಕೇರಿಯಾ ಕಾಣಿಸ್ತಾ ಇತ್ತು, ಬಟ್ ಸ್ವಲ್ಪ ಯಾಕೋ ಔಟ್ ಆಫ್ ದ ಲೈನ್ ಥಿಂಕ್ ಮಾಡಿ, ಯಾಕೋ ಸ್ವಲ್ಪ ನೋಡಲೇಬೇಕು, ಈ ಪೇಷಂಟ್ ಏನಿದೆ ವಿಚಾರಿಸಲೇಬೇಕು ಅಂತೇಳಿ ಹೋದಾಗ ಏನಾಯಿತು, ನಮಗೆ ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್ ಹೊರಗಡೆ ಬಂತು. ಆಮೇಲಿಂದ ಸ್ವಲ್ಪ ಈ ರಿಪೋರ್ಟ್ ಬಂದಿದೆಯಲ್ಲಮ್ಮ ಏನಿದೆ ಇದ್ರ ಕತೆ ಅಂತ ಕೇಳಿದಾಗ ಆವಾಗ ಅವರು ಬಾಯಿ ತೆಗಿತಾರೆ, 10 ವರ್ಷದ ಹಿಂದೆ ಆಗಿತ್ತಂತೆ, ಅವಾಗೊಂದು ಔಷಧಿ ತೊಗೊಂಡಿದ್ರು, ಯಾಕದೆಲ್ಲ ತೊಗೊಳೋದಂತ ಯಾರೋ ಹೇಳಿದ್ರು, ನಾನು ಬಿಟ್ಟೆ. ಸೊ ಇಲ್ಲಿ ಇರುತ್ತೆ ಹಿಸ್ಟ್ರಿ. ಸೊ ದಟ್ ಇಸ್ ವಾಟ್ ಹೌ ವೆಲ್ ವೆನ್ ವಿ ಟೇಕ್ ಅನ್ ಹಿಸ್ಟ್ರಿ ಆಲ್ಸೋ ಪೇಷಂಟು ಮುಚ್ಚಿಡ್ತಾರೆ. ಮುಚ್ಚಿಟ್ಟು ಇದು ಹೊರಗಡೆ ಬೇರೆ ಥರದ್ರಲ್ಲೇ ಹೊರಗಡೆ ಬಂದಾಗ ನಾವು ಅದನ್ನು ಎಲಾಬ್ರೇಟ್ ಆಗಿ ಹೋದಾಗ ಇಲ್ಲಿ ಹೊರಗಡೆ ಬರುತ್ತೆ. ಈ ಥರದ್ದು ಕಂಡೀಷನ್ಸ್ ಆಗುತ್ತೆ. ಯಾವ ಥರದ್ದು ಸಿಂಪ್ಟಮ್ಸ್ ಇಲ್ಲ ಅಲ್ಲಿ, ನೋವಿಲ್ಲ, ಏನೂ ಇಲ್ಲ ಅಲ್ಲಿ. ರೆಪ್ರೆಸೆಂಟಿಂಗ್ ಇಸ್ ಅ ಸ್ಕಿನ್ ಕಂಡೀಷನ್, ಬಟ್ ಇಲ್ಲಿ ಹೊರಗಡೆ ಬಂದಿದ್ದು ದೊಡ್ಡ ವಿಷಯ. ಆ ಥರನೂ ಆಗುತ್ತೆ. ಸಿಂಪ್ಟಮ್ಸ್ ಇಲ್ಲ ಅಂತ ಹೇಳಿ ಅವ್ರು ನೆಗ್ಲೆಕ್ಟ್ ಮಾಡಿದ್ರು, ಬಟ್ ಅದ್ರ ಸ್ಟಡಿ ಮಾಡಿ ನೋಡಿದಾಗ ಎಷ್ಟೆಲ್ಲ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಯ್ತು. ಎಸ್ ಎಸ್. ಓಕೆ. ಸೊ ಸಂಧಿವಾತ ಸಮಸ್ಯೆ ಇದೆ ಅಂತ ಹೇಳಿದಾಗ ಸಾಕಷ್ಟು ಜನ ಸಂಧಿವಾತ ಅಂತಲ್ಲ, ಯಾವುದೇ ಸಮಸ್ಯೆ ಇದ್ರೂ ಕೂಡ ಮನೆ ಮದ್ದುಗಳಿಗೆ ಮಾರು ಹೋಗ್ತಾರೆ. ಕೆಲವೊಂದು ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ಳೋವಂಥದ್ದಾಗಿರ್ಬೋದು, ಪೇನ್ ಕಿಲ್ಲರ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಆಯಿಂಟ್ಮೆಂಟ್ಗಳನ್ನ ಯೂಸ್ ಮಾಡೋದು, ಈ ರೀತಿ ಮಾಡ್ತಾ ಇರ್ತಾರೆ. ಬಟ್ ಇದು ಯಾವ ರೀತಿಯ ಎಫೆಕ್ಟ್ ಆಗುತ್ತೆ? ಇವಾಗ ನಾರ್ಮಲಿ ದೇರ್ ಇಸ್ ಒನ್ ಥಿಯರಿ ಕಾಲ್ಡ್ ಅಸ್ ರಿಬೌನ್ಸ್ ಥಿಯರಿ ಅಂತ. ನೀವೇನು ಬಿಸಾಕ್ತೀರ ನಿಮ್ಮ ಕಡೆಗೆ ಬರುತ್ತೆ. ಪಿಂಗ್ ಪಾಂಗ್ ಬಾಲ್ ಆಗಿರ್ಬೋದು, ಯಾವುದೇ ಬಾಲ್ ಆಗಿರ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಹೆಚ್ಚಾಗಿ ಪ್ರಾಬ್ಲಮ್ ಬರೋದು ಜನರಲ್ಲಿ ಡಾಕ್ಟ್ರ್ ಹತ್ರ ಹೋಗಬೇಕು, ವೆಯ್ಟ್ ಮಾಡಬೇಕು, ಅವ್ರ ಹತ್ರ ಡಿಸ್ಕಸ್ ಮಾಡಬೇಕು, ಲ್ಯಾಬ್ ಟೆಸ್ಟ್ಗಳನ್ನು ಮಾಡಬೇಕು, ಅಷ್ಟೆಲ್ಲ ಯಾಕೆ ಗೋಜ್ ಹೋಗಬೇಕು, ನಮ್ಮ ಎದುರುಗಡೆನೇ ಕಾಣಿಸ್ತಾ ಇದೆ ಮೆಡಿಕಲ್ ಸ್ಟೋರ್, ಹೋಗಿ ಜಂಪ್ ಆಗೋಣ. ಸೊ ಇಲ್ಲೇನಾದ ತಾತ್ಕಾಲಿಕವಾದ, ಆತನೂ ಏನು ತಪ್ಪು ಮಾಡ್ತಾ ಇಲ್ಲ, ನೀವು ಹೇಳ್ತೀರಾ ತಾತ್ಕಾಲಿಕವಾದ ಟ್ರೀಟ್ಮೆಂಟ್ನ ಆತ ಕೊಡ್ತಾನೆ. ಪೇನ್ ಕಿಲ್ಲರ್ ಕೊಟ್ಟ, ಜ್ವರ ಇದೆ ಜ್ವರಕ್ಕೊಂದು ಔಷಧಿ ಕೊಟ್ಟ. ಸೊ ಇಷ್ಟೇ ಆತನ ಕೆಲಸ. ಹಿ ಈಸ್ ನಾಟ್ ಡ್ಯಾಮೇಜಿಂಗ್ ಯು, ಹಿ ಈಸ್ ಗಿವಿಂಗ್ ಯು ವಾಟ್ ಯು ಆಸ್ಟ್, ಎಮರ್ಜೆನ್ಸಿ ಅಷ್ಟೇ. ಬಟ್ ದಿಸ್ ಇಸ್ ನಾಟ್ ದಿ ಫುಲ್ ಲೈನ್ ಆಫ್ ಟ್ರೀಟ್ಮೆಂಟ್. ದಿಸ್ ಇಸ್ ಒನ್ ಥಿಂಗ್. ಮೆಡಿಕಲ್ ಸ್ಟೋರ್ ಮೇಲೆ ಯಾವಾಗಲೂ ಅವರನ್ನು ಬೈತಾ ಇರ್ತೀವಿ ಅಂತ ಹೇಳ್ತಾರೆ. ದಿಸ್ ಇಸ್ ವಾಟ್ ಹಿ ಈಸ್ ಡೂಯಿಂಗ್. ಹಿ ಈಸ್ ನಾಟ್ ರಾಂಗ್, ಇಟ್ ಇಸ್ ದ ಪೇಷಂಟ್ ಹೂ ಇಸ್ ರಾಂಗ್. ಮನೆ ಮದ್ದಿಗೆ ಹೋಗ್ತಾರೆ, ಯಾರಿಗೋ ಒಬ್ರಿಗೆ ಸೊಂಟ ನೋವಿತ್ತು ಅಥವಾ ಮಂಡಿ ನೋವಿತ್ತು, ಅವರು ಈ ಥರ ಎಣ್ಣೆ ಹಾಕ್ಕೊಂಡಿದ್ರು, ಮೇಲಿಂದ ಬಿಸಿ ಎಣ್ಣೆ ಹಾಕ್ಕೊಂಡ್ರು ಅಂತ ಹೇಳಿದ್ರು. ಬಟ್ ನೋವು ಹೋಯ್ತು ಅಂತೇಳಿ, ಬಟ್ ಸುಟ್ಟೋಗಿದ್ದೆ, ಡ್ಯಾಮೇಜ್ ಆಗಿದೆ, ಯಾರೂ ಹೇಳಲಿಲ್ಲ ಅಲ್ಲಿ. ಸೊ ಏನಾಯ್ತು, ಇಲ್ಲಿ ಮನೆ ಮದ್ದನ್ನು ನಿಮಗೆ ಅದು ಸೂಟಬಲ್ನಾ ಅಂತ ಹೇಳಿ ತಿಳ್ಕೊಂಡು ಹೇಳೋರು ತುಂಬ ಇಂಪಾರ್ಟೆಂಟ್ ಆಗಿ ಬೇಕು ಇಲ್ಲಿ. ಎಷ್ಟೋ ಸಲ ಏನಾಗುತ್ತೆ, ಮಂಡಿ ನೋವಿದೆ ಅಂದರೆ ಉಪ್ಪನ್ನು ಕಟ್ಕೊಂಡು ಸುಟ್ಬಿಟ್ಟು ಕಾಲ್ಗಿಡಿ ಅಂತ ಹೇಳ್ತಾರೆ. ದೇರ್ ಆರ್ ಇಂಟರ್ನಲ್ ಡ್ಯಾಮೇಜ್ ಆಲ್ಸೋ ವಿತ್ ದಿಸ್ ಇಸ್ ಆಲ್ಸೋ ರಾಂಗ್. ಅಷ್ಟು ಮಾಡಬೇಕು ಅಂದರೆ ಕೋಲ್ಡ್ ಪ್ಯಾಕ್, ಹಾಟ್ ಪ್ಯಾಕ್ ಅಂತೇಳಿ ಒಂದು ಬಕೆಟ್ ಬಿಸಿನೀರಲ್ಲ, ತಣ್ಣೀರಲ್ಲ ಕಾಲಿಟ್ಕೊಳ್ಳಿ. ದಟ್ ವಿಲ್ ಹೆಲ್ಪ್ ಯು ಓನ್ಲಿ ಟೆಂಪ್ರವರಿ. ಸೊ ಇದನ್ನು ಮಾಡ್ಕೊಳ್ಳಿ. ಮನೆ ಮದ್ದುಗಳಲ್ಲಿ ತೀವ್ರವಾಗಿ ತಿಳಿದಿದೆ ಅಂತ ಹೇಳಿದ್ರೆ ಮಾತ್ರ ನಾ ಗೋಜಿಗೆ ಹೋಗಿ, ಇಲ್ಲ ಅಂದರೆ ಅದಕ್ಕೆ ಹೋಗೋದಕ್ಕೆ ಹೋಗಬೇಡಿ. ಓಕೆ ಡಾಕ್ಟರ್, ಈ ಎಕ್ಸಸೈಸ್ ಆಗಿರ್ಬೋದು, ಜಿಮ್ ವರ್ಕೌಟ್ ಅಂತ ಹೇಳಿ ಇತ್ತೀಚಿನ ಜನಗಳಲ್ಲಿ ಸಾಕಷ್ಟು ಯುವ ಜನತೆ ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅದು ನಾರ್ಮಲ್ ಆಗಿ ಮಾಡಿದ್ರೆ ಓಕೆ, ಅತಿ ಹೆಚ್ಚಾಗಿ ಮಾಡೋದ್ರಿಂದ ಯಾವೆಲ್ಲ ಸಮಸ್ಯೆಗಳು ಕಾಡಬಹುದು? ಇವಾಗ ಹೆಚ್ಚಾಗಿ ಮಾಡಿ ಎಷ್ಟು ಡ್ಯಾಮೇಜ್ಗಳಾಗಿದೆ ಅಲ್ಲೇ ಎಲ್ಲರಿಗೂ ಕಂಡಿರುತ್ತೆ, ತಿಳ್ಕೊಂಡಿರ್ತಾರೆ. ಇಲ್ಲಿ ಇವಾಗ ದ ಲಾಟ್ ಆಫ್ ಫ್ಯಾನ್ಸಿ ಬಿಹೈಂಡ್ ದಿ ಜಿಮ್. ಸೊ ರೆಗ್ಯುಲರಾಗಿ ಒಂದು ಎಕ್ಸಸೈಸು, ವಾಕಿಂಗ್ನ ಮಾಡಿ ಒಂದು ಫಿಟ್ನೆಸ್ನ ಮೇಂಟೈನ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಯು ಮೈಟ್ ಬಿ ಡಬಲ್ ಸ್ಟಾರ್ಡ್ ಎಜುಕೇಟೆಡ್ ಆರ್ ಅ ವೆರಿ ವೆಲ್ತಿ ಪರ್ಸನ್, ಏನೇ ಆದ್ರೂ ನಿಮ್ಮ ಫಿಟ್ನೆಸ್ ಇಲ್ಲಾಂದರೆ ಯು ಕೆನಾಟ್ ಎಂಜಾಯ್ ಎನಿಥಿಂಗ್. ಸೊ ಆ ಥರ ಕಂಡೀಷನ್, ಫಿಟ್ನೆಸ್ ಇಸ್ ಇಂಪಾರ್ಟೆಂಟ್, ಬಟ್ ನಾಟ್ ಡ್ಯಾಮೇಜ್ ಯುವರ್ ಸೆಲ್ಫ್ ಫಾರ್ ದಟ್ ಫಿಟ್ನೆಸ್. ಸೊ ಜಿಮ್ಮಲ್ಲಿ ಏನು ಮಾಡ್ತೀರಾ, ಒಂದು ಸೈಂಟಿಫಿಕ್ ಮೆಥಡ್ ಆಗಿ ಇರುವಂಥ ಎಕ್ಸಸೈಸು, ಪ್ಯಾಟರ್ನ್ಸು, ಕಲ್ಚರ್ನ ಫಾಲೋ ಮಾಡಿ. ದಿಸ್ ನೋ ಹಾರ್ಮ್. ಅಲ್ಲಿ ಹೋಗಿ ನಾನು ಬೇರೇನೋ ಮಾಡಬೇಕು, ನನ್ನ ಬಾಡಿ ಆಗದೆ ಇರೋದನ್ನು ನಾನು ಮಾಡ್ತೀನಿ, ಮೇಕಿಂಗ್ ದ ಬಾಡಿ ಟು ಡೂ ಸಮ್ ಇಂಪಾಸಿಬಲ್ ಥಿಂಗ್ಸ್, ಯು ವುಡ್ ಸಫರ್ ಬ್ಯಾಡ್ಲಿ. ಸೊ ಇರ್ರಿವರ್ಸಿಬಲ್ ಕಂಡೀಷನ್ಸು ಕೂಡ ಆಗುತ್ತೆ. ದಯವಿಟ್ಟು ಈ ಥರ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಗ್ರ್ಯಾಜುವಲ್ ಆಗಿ ನಿಮ್ಮ ಜಿಮ್ ಪ್ರೋಸೆಸ್ಸಲ್ಲಿ ಮಾಡಿ, ಯು ವಿಲ್ ಹ್ಯಾವ್ ಅ ಗುಡ್ ಟರ್ನಿಂಗ್. ಸೊ ದಟ್ ಇಸ್ ಮೋರ್ ದೆನ್ ಸಫಿಷಿಯಂಟ್ ಅಂತ ಹೇಳ್ಬೋದು. ಓಕೆ, ಸಂಧಿವಾತ ಸಮಸ್ಯೆ ಉಂಟಾಗೋದಕ್ಕೆ ಜೆನೆಟಿಕಲ್ ಫ್ಯಾಕ್ಟರ್ ಕೂಡ ಒಂದು ಕಾಸ್ ಅಂತ ಹೇಳ್ತಾ ಇದ್ರಿ. ಸೊ ಆ ಕುರಿತು ಹೇಳೋದಾದರೆ, ಈಗ ನಾವು ಯಾಕೆ ಸಂಧಿವಾತನ ಜೆನೆಟಿಕಲ್ ಫ್ಯಾಕ್ಟರ್ ಅಥವಾ ಹೆರಿಡಿಟ್ರಿ ಅಂತ ಯಾಕೆ ಹೇಳ್ತೀವಿ, ಇಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಇವಾಗ ತಂದೆ ತಾಯಿ ಇಬ್ಬರಲ್ಲೂ ಸಮಸ್ಯೆ ಇದೆ. ಎಕ್ಸಾಂಪಲ್, ರೊಮ್ಯಾಟಿಕ್ ಆರ್ಥರೈಟಿಸ್ ಆರ್ ಗೌಟಿ ಆರ್ಥರೈಟಿಸ್ ಇದೆ. ತಂದೆ ತಾಯಿ ಇಬ್ಬರಲ್ಲೂ ಇದೆ ಅಂದರೆ ಮಕ್ಕಳಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ. 60% 30% ಇರುತ್ತೆ ಇಲ್ಲಿ. ಸೊ ಬಟ್
ಫ್ಯಾಮ್ಲಿಯಲ್ಲಿ ಎಲ್ಲೂ ಇಲ್ಲ, ಯಾರಿಗೂ ಇಲ್ಲ, ಬಟ್ ಸಫರ್ ಆಗ್ತಾ ಇದ್ದಾರೆ ಅಂದರೆ ದೆರ್ ಆರ್ 2 ಕಂಡೀಷನ್ಸ್. ಒನ್ ಇಸ್ ಆಟೋಇಮ್ಯೂನ್ ಡಿಸಾರ್ಡರ್ ಆರ್ ಸೆಲ್ಫ್ ಇಂಡ್ಯೂಸ್ಡ್. ಇಲ್ಲೇನಂದರೆ ಡಯಟ್ ಪ್ಯಾಟರ್ನ್ಸಲ್ಲಿ ವೇರಿ ಮಾಡ್ಕೊಂಡು ಗೌಟಿ ಆರ್ಥರೈಟಿಸನ್ನು ತೊಗೊಂಡು ಬರೋದು, ದಟ್ ಈಸ್ ಒನ್ ವೇ. ಆ್ಯಂಡ್ ದ ಇಂಬ್ಯಾಲೆನ್ಸ್ ಆಫ್ ಯುವರ್ ಇಮ್ಯುನಿಟಿ ಸ್ಟ್ರಕ್ಚರ್ಸ್ ಇನ್ ಯುವರ್ ಬಾಡಿಯಲ್ಲಿ ಹೆಚ್ಚು ಕಡಿಮೆ ಆದಾಗ ನಿಮಗೆ ರೊಮ್ಯಾಟಿಕ್ ಆರ್ಥರೈಟಿಸ್ ಬರುವಂಥದ್ದು. ಸೊ ಇಲ್ಲಿ ತಂದೆ ತಾಯಿಯಿಂದನೇ ಬಂದಿದೆ ಅಂತ ಹೇಳೋದಕ್ಕೆ ದೇರ್ ಶುಡ್ ಬಿ ಎ ಸ್ಟ್ರಾಂಗ್ ಹಿಸ್ಟ್ರಿ ಆಫ್ ದಿ ಪೇರೆಂಟ್ಸ್. ಇವಾಗ ತಂದೆ ಕಡೆನೇ ಎಲ್ಲರಲ್ಲೂ ಸಫರ್ ಆಗ್ತಾ ಇದ್ದಾರೆ, ದೇರ್ ಇಸ್ ಅ ಪಾಸಿಬಿಲಿಟಿ, ಯಾರೋ ಒಬ್ರು ಎಸ್ಕೇಪ್ ಆಗ್ಬೋದು, ಇಲ್ಲ ಅಂತ ಹೇಳಿಲ್ಲ. ತಾಯಿ ಕಡೆಯಲ್ಲಿದ್ದಾರೆ, ಎಸ್ ಇಲ್ಲಿ ಬರುವಂಥ ಸಾಧ್ಯತೆಗಳಿದೆ. ತಂದೆ ತಾಯಿ ಇಬ್ಬರಲ್ಲಿದ್ದಾರೆ, 60% ಚಾನ್ಸಸ್. ಬಟ್ ಆಸ್ಟಿಯೋ ಆರ್ಥರೈಟಿಸ್ ಇಸ್ ಇಟ್ ಹೆರಿಡಿಟರಿ ಅಂತ ಕೇಳಿದ್ರೆ ಇಟ್ ಈಸ್ ದಿ ಲೈಫ್ ಸೈಕಲ್ ಪ್ರೋಸೆಸ್ಸಲ್ಲಿ ನಾವು ಏಜ್ ಆಗ್ತಾ ಹೋದಾಗ ವಿ ಡೆಫಿನೆಟ್ಲಿ ಹ್ಯಾವ್ ಟು ಗೋ ಅಂಡರ್ ದಿಸ್. ಬಟ್ ಎವ್ರಿ ಪರ್ಸನ್ ವಿಲ್ ಸಫರ್ ಡಿಪೆಂಡಿಂಗ್ ಆನ್ ದ ಡಿಗ್ರಿ ಆರ್ ದಿ ಸಿವಿಯಾರಿಟಿ ಆಫ್ ದ ಸಫರಿಂಗ್. ಬಿಕಾಸ್ ಏನಂದರೆ ವಯಸ್ಸಾದಂಗೆ ಗಂಟುಗಳೆಲ್ಲ ವೀಕ್ ಆಗುತ್ತೆ, ಪ್ಲಸ್ ವಿ ಲೂಸ್ ಲಾಡ್ ಆಫ್ ಫ್ಲೆಶ್ ಎಲ್ಲ ಮೇಂಟೆನೆನ್ಸ್ ಎಲ್ಲ ಹೋಗುತ್ತೆ. ಅಲ್ಲಿ ಡೆಫಿನೆಟ್ಲಿ ವಿ ವುಡ್ ಸಫರ್ ವಿತ್ ಪರ್ಸೆಂಟೇಜ್ ಆಫ್ ಆರ್ಥರೈಟಿಸ್, ಎಸ್ಪೆಷಲಿ ಆಸ್ಟಿಯೋ ಆರ್ಥರೈಟಿಸ್. ಸೊ ಇದನ್ನು ಹೆರಿಡಿಟರಿ ಅಂತ ಹೇಳೋಣ, ಇಟ್ ಇಸ್ ಕಾಮನ್ ಫಾರ್ ಆಲ್ ಅಂತ ಕ್ಲಿಯರಾಗಿ ಹೇಳ್ಬೋದು ಇಲ್ಲಿ. ಓಕೆ, ಪುರುಷರಲ್ಲಿ ಮಹಿಳೆಯರಲ್ಲಿ ಹಾಗೆ ವಯಸ್ಸಾದವರಲ್ಲಿ ಈ ಸಂಧಿವಾತ ಸಮಸ್ಯೆ ಕಾಡುತ್ತೆ ಅಂತ ಹೇಳಿದ್ರೆ ಓಕೆ ಅನ್ಬೋದು. ಬಟ್ ಇವಾಗ ಮಕ್ಕಳಲ್ಲಿ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಯಾಕೆ, ಯಾವ ಕಾರಣದಿಂದಾಗಿ ಅಂತ ಹೇಳೋದಾದ್ರೆ ಇವಾಗ ದಿಸ್ ಇಸ್ ಅನ್ ಅಲಾರ್ಮಿಂಗ್ ಪಾರ್ಟ್. ಇಲ್ಲಿ ಏನಕ್ಕೆ ಅಲಾರ್ಮ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಮಕ್ಕಳಲ್ಲಿ ಆಸ್ಟಿಯೋ ಆರ್ಥರೈಟಿಸ್ ಇದೆಯಾ? ಓಕೆ, ರೊಮ್ಯಾಟಿಕ್ ಆರ್ಥರೈಟಿಸ್ ಇದೆ, ಓಕೆ, ಆಟೋಇಮ್ಯೂನ್ ಡಿಸ್ಟರ್ಬೆನ್ಸ್ ಆಯಿತು. ಗೌಟಿ ಆರ್ಥರೈಟಿಸ್ ಎಸ್ ಇಟ್ ಇಸ್ ಹೆರಿಡಿಟರಿ ಆರ್ ಡಯಟ್ರಿ ಪ್ಯಾಟ್ರನಲ್ಲಿ ಆಯಿತು ಅಂತ ಹೇಳಿ. ಬಟ್ ಆಸ್ಟಿಯೋ ಆರ್ಥರೈಟಿಸ್ ಇದೆಯಾ, ಯಾಕೆ ಅಂತೇಳಿ ಬಂದಾಗ ಮಾಲ್ ನ್ಯೂಟ್ರಿಷನ್ಸ್ ಅಥವಾ ಊಟ ತಿಂಡಿ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅನ್ನೋದು ಹೇಳ್ತೀನಿ. ಆಲ್ ಬಿ ಸರ್ಪ್ರೈಸ್ಡ್. ಸೊ ಬೆಳಗ್ಗೆ ಒಂದು ಮಗು ಎದ್ದೇಳುತ್ತೆ, ಸ್ಕೂಲಿಗೆ 8 ಗಂಟೆಗೆ 8:30 ಒಳಗಡೆ ಸ್ಕೂಲಲ್ಲಿ ಇರಬೇಕು. ಬೆಳಗ್ಗೆ ಎದ್ದೇಳೋದೇ 6:30, 7 ಗಂಟೆ 7:30 ಆಗ್ಬೋದು. ಎದ್ದೇಳ್ತಾರೆ, ಗಬವ ಅಂತ ರೆಡಿ ಆಗ್ತಾರೆ, ತಿಂತಾರೋ ಇಲ್ವೋ ಸ್ಕೂಲ್ಗಂತೂ ಹೋಗ್ತಾರೆ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಅವರ ಮಾರ್ನಿಂಗ್ ಊಟ ತಿಂಡಿ ಸಿಗದೆ ಹೋದಾಗ, ಪ್ಲಸ್ ಅವರಲ್ಲಿ ಬೇಕಾಗಿರುವಂಥ ಪೋಷಣೆಗಳು ಮಕ್ಕಳಲ್ಲಿ ಸಿಗದೆ ಹೋದಾಗ ಡೆಫಿನೆಟ್ಟಾಗಿ ಮೊದಲು ಕಳ್ಕೊಳೋದವರು ದೇಹದಲ್ಲಿ ಕ್ಯಾಲ್ಶಿಯಂ. ಇದು ನಾಟ್ ಓನ್ಲಿ ಜಾಯಿಂಟ್ ಪೇನ್ಸ್ ಅಲ್ಲ, ಹಲವಾರು ಬೇರೆ ಕಂಡೀಷನ್ಸ್ಗಳನ್ನು ಇದು ಹೊರಡೆ ತರುತ್ತೆ. ಸೊ ದಯವಿಟ್ಟು ಬ್ರೇಕ್ಫಾಸ್ಟ್ ಇಸ್ ಅ ಮಸ್ಟ್ ಫಾರ್ ಆಲ್ ದಿ ಕಿಡ್ಸ್ ಅಂತ ಅರ್ಥ ಇದೆ. ಓಕೆ ಡಾಕ್ಟರ್, ಮಾತನಾಡೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಸರ್. ಹಲೋ, ನಮಸ್ತೆ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಕಡಿತಗೊಂಡಿದೆ. ಎಸ್ ಡಾಕ್ಟರ್, ಹೇಳ್ತಾ ಇದ್ರಿ ಮಕ್ಕಳಲ್ಲಿನೇ ಯಾಕೆ ಹೆಚ್ಚಾಗಿ ಉಂಟಾಗತ್ತೆ ಅಂತ ಹೇಳೋದಾದ್ರೆ. ಸೊ ಇವಾಗ ಮಾಲ್ ನ್ಯೂಟ್ರಿಷನ್ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಲ್ಲದೆ ಹೋಗ್ತಾರೆ. ದಿಸ್ ಇಸ್ ಒನ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಂದರೆ ಚೂಸ್ ಮಾಡ್ಕೊಳ್ತಾರೆ. ಮಕ್ಕಳು ಚೂಸ್ ಮಾಡ್ಕೊಳ್ತಾರೆ, ನನಗಿದು ಬೇಕು, ನನಗೆ ಅದು ಬೇಡ, ನನಗೆ ಬೇರೆ ಬೇರೆ ವಿಧದಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ನೋಡಿದಾಗ ಇದು ಮಾಡಿ. ಪೇರೆಂಟ್ಸ್ ಆಲ್ಸೋ ಸ್ಟಾರ್ಟ್ ಚೂಸಿಂಗ್, ಇವ್ರಿಗೆ ಇದೇ ಕೊಡಬೇಕು, ಅವ್ರಿಗೆ ಅದೇ ಕೊಡಬೇಕು. ಸಿ ದಿಸ್ ಇಸ್ ಆಲ್ಸೋ ಗೋಸ್ ರಾಂಗ್ ಲಾಟ್ ಆಫ್ ಟೈಮ್ಸ್. ಇಲ್ಲಿ ಅರ್ಥ ಏನಂದರೆ, ಮಕ್ಕಳಲ್ಲಿ ಇವಾಗ ನಾವು ದೊಡ್ಡವ್ರಿಗಾದರೆ ಬೆಳಗ್ಗೆ ಎದ್ದು ವಿತಿನ್ 2.5 hours ನಿಮ್ಮ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಇಲ್ಲಿ ಮಕ್ಕಳಲ್ಲಿ ಏನಂದರೆ ವಿತಿನ್ 1.5 hour ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಬಿಕಾಸ್ ಎವ್ರಿ ಸ್ಪ್ಯಾನ್ ಆಫ್ 4 hours ಅವ್ರಿಗೆ ಊಟ ತಿಂಡಿ ಬೇಕು. ಇವಾಗ ಸ್ಕೂಲಿಗೆ ಕಳಿಸಿದ್ರೆ ಫಸ್ಟ್ ಬ್ರೇಕು, ಸೆಕೆಂಡ್ ಬ್ರೇಕು, ಆಮೇಲಿಂದ ಮನೆಗೆ ಬರೋದು, ತಿಂಡಿ ತಿನ್ಕೊಂಡು ರಾತ್ರಿ ಊಟ ಮಾಡ್ಕೊಂಡು ಮಲ್ಕೊಳ್ಳೋದು. ಸೊ ದ ಮೀಲ್ ಇಸ್ ಬೀನ್ ಡಿವೈಡೆಡ್ ಇಂಟು 4 or 5 parts. ಇಟ್ ಈಸ್ ಗುಡ್ ಫಾರ್ ಕಿಡ್ಸ್ ಒನ್ ವೇಯಲ್ಲಿ. ಸೊ ಇದರಲ್ಲಿ ಮಕ್ಕಳಲ್ಲಿ ಪೋಷಣೆಗೆ ತುಂಬ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಸೊ ರೈಟ್ ಫುಡ್ ಅಟ್ ದ ರೈಟ್ ಟೈಮ್ ಇಸ್ ಕ್ವೈಟ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪನೇ ತಿನ್ನಲಿ, ಅವ್ರ ಕೆಪಾಸಿಟಿಗೆ ಓವರ್ ಫೀಡು ಮಾಡಬೇಡಿ. ಒಬೇಸ್ ಮಕ್ಕಳಲ್ಲೂ ಪ್ರಾಬ್ಲಮ್ ಇದೆ, ಅದೇ ನೆಕ್ಸ್ಟ್ ಪಾಯಿಂಟು. ಈಗ ಹೆಚ್ಚಾಗಿ ಫೀಡ್ ಮಾಡ್ತೀರಾ, ಡಬಲ್ ಕೇರಿಂಗ್ ಮಾಡ್ತೀರಾ. ಸೊ ಅತಿ ಪ್ರೀತಿ ಗಳನ್ನು ಕೊಟ್ಟಾಗ ಏನಾಗುತ್ತೆ, ಮಗು ದಪ್ಪ ಆಯಿತು ಅಂತ ಹೇಳಿದಾಗ, ಮೆತ್ತಗಾಯಿತು ಅಂತ ಹೇಳಿದಾಗ ದ ಕಿಡ್ ಸಫರ್ಸ್ ವಿತ್ ಆಸ್ಟಿಯೋ ಆರ್ಥರೈಟಿಸ್ ಬಿಕಾಸ್ ಆಫ್ ಒಬೇಸಿಟಿ. ದಿಸ್ ಒನ್ ಕಂಡೀಷನ್. ಬಟ್ ಸ್ವಲ್ಪ ಜನರಲ್ಲಿ ನಾವು ಈ ನಡುವೆ ನೋಡ್ತಾ ಇದ್ದೀವಿ, ಜೆನೆಟಿಕಲಿ ಪಾಸ್ಡ್ ಆನ್ ತುಂಬ ಕಂಡೀಷನ್ಸ್ಗಳನ್ನು ಹೊರಗಾಗ್ತಾ ಇದ್ದಾರೆ. ಒಂದು ಅರೌಂಡ್ 3 years ಆಫ್ ಏಜಲ್ಲಿ ಜಾಯಿಂಟ್ ಪೇನ್ಗಳು ಬರೋದಕ್ಕೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಸೊ ಐ ಥಿಂಕ್ ವಿ ಶುಡ್ ಬಿ ಕೇರ್ಫುಲ್ ಆನ್ ದಿ ಡಯಟ್ ಆಫ್ ದಿ ಪೇರೆಂಟ್ಸ್ ಡ್ಯೂರಿಂಗ್ ದ ಟೈಮ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಒಂದು ವೇರಿಯೇಷನ್ ನಾವು ಈ ನಡುವೆ ಮಕ್ಕಳಲ್ಲಿ ನೋಡಿದ್ದೀವಿ. ಓಕೆ ಡಾಕ್ಟರ್, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸಂಧಿವಾತ ಸಮಸ್ಯೆ ಅಂದರೆ ಏನು, ಯಾಕೆ ಬರುತ್ತೆ ಅಂತ ಹೇಳಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನಮಸ್ತೆ.
ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಧಿವಾತ ಸಮಸ್ಯೆ ಅಂದ್ರೆ ಏನು, ಯಾಕೆ ಈ ಸಮಸ್ಯೆ ಉಂಟಾಗತ್ತೆ, ಇದು ಬರಲಿಕ್ಕೆ ಕಾರಣ ಏನು, ಜೊತೆಗೆ ಪರಿಹಾರವನ್ನ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ನೀವು ಕೂಡ ಸಂಧಿವಾತ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡಿ, ಭೇಟಿಯಾಗಿ ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.